ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಇವತ್ತಿನ ದಿವಸ ಬರೀ ದಿನದ ಕತೆ. ಇವತ್ತು ಆಗಸ್ಟ್ 24, 2022. ಇವತ್ತು ನಾನೊಬ್ನೇ ಇದ್ದೀನಿ. ಪುಟ್ಟಿಯವರು ಇವತ್ತು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದ್ರೆ ಅವರ ಒಂದು ಊರಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಈಗ ಪುಟ್ಟಿಯವರು ಬ್ಯುಸಿ ಆಗಿದ್ದಾರೆ. ಎಂಜಾಯ್ ಮಾಡ್ತಿದ್ರೆ. ಈಗ ನೋಡಿ, ಯಾಕಂದ್ರೆ ನಾವಿಲ್ಲಿ ಬೆಂಗಳೂರಲ್ಲಿ ಓದುವಾಗ ಈ ಒಂದು ಟೈಮಲ್ಲಿ ಯಾರೋ ಫ್ಯಾಮಿಲಿ ಮೆಂಬರ್ಸ್ ಬಂದ್ರೆ, ನಮ್ಮ ಕುಟುಂಬದವ್ರು ಯಾರಾದ್ರೂ ಬಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದಕ್ಕೆ ಪುಟ್ಟಿ ನೀನ್ ಎಂಜಾಯ್ ಮಾಡು. ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ನಾನೇ ಮಾಡ್ತೀನಿ. ಯಾರು ಟೆನ್ಷನ್ ಮಾಡ್ಕೋಬೇಡಿ. ಏನ್ ಮಾಡೋಣ, ನಾವೇ ಇವತ್ತು ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ. ಮತ್ತೆ ನಾಳೆ ದಿವಸ ಪುಟ್ಟಿ ಜೊತೆಗೆ ನಾನೇನ್ ಮಾಡ್ತಿದ್ದೀನಿ, ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತೀನಿ. ಯಾರು ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಿದ್ರಲ್ಲ, ನೀವೆಲ್ಲ ಒಂದ್ ಕೆಲಸ ಮಾಡ್ಬೇಕು. ಏನಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ, ಯಾಕಂದ್ರೆ ನಾನು ಒಬ್ನೇ ಇದ್ದಾಗ ಫಾಸ್ಟ್ ಆಗಿ ಅಂದ್ರೆ ಒಂದು 10 ನಿಮಿಷದಲ್ಲಿ ಮುಗಿಸ್ಬಿಡುವಂತ ಒಂದು ಏನೋ ಅಭ್ಯಾಸ ನನಗಿದೆ. ಬಟ್ ಇವತ್ತು ನಾನು ಸ್ಲೋ ಆಗಿ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿ ವಿಧಿವಿಜ್ಞಾನ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರದವರು ಏನ್ ಮಾಡಿದ್ದಾರೆ, ಒಂದು ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಈಗ ವಿಧಿವಿಜ್ಞಾನ ಅಂತಂದ್ರೆ ಬಹಳಷ್ಟು ಜನ ಕನ್ನಡದವ್ರಿಗೂ ಗೊತ್ತಿರಲ್ಲ. ಫಾರೆನ್ಸಿಕ್ ಅಂತ ಹೇಳ್ತೀವಲ್ಲ, ಏನಾದ್ರೂ ಅಪರಾಧ ನಡೆದಾಗ, ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಮರ್ಡರ್ ಆಯ್ತು ಅಥವಾ ಏನೋ ಒಂದು ಕ್ರೈಮ್ ಆಗಿತ್ತು, ಅಲ್ಲಿ ಸಿಗುವಂತ ಎವಿಡೆನ್ಸ್ ಅನ್ನ ತಗೊಂಡು ನಾವೇನ್ ಮಾಡ್ತಿದೀವಿ, ತನಿಖೆ ಮಾಡ್ತೀವಲ್ಲ, ಆ ಒಂದು ವಿಜ್ಞಾನಕ್ಕೆ ನಾವೇನಂತ ಹೇಳ್ತಿದ್ವಿ, ವಿಧಿ ವಿಜ್ಞಾನ ಅಥವಾ ಫಾರೆನ್ಸಿಕ್ ಸೈನ್ಸ್ ಅಂತ ಹೇಳ್ತೀವಿ. ಈ ರೀತಿ ಫಾರೆನ್ಸಿಕ್ ಸೈನ್ಸ್ ಬಗ್ಗೆನೆ ಇರುವಂತಹ ರಾಜ್ಯದ ಮೊದಲ ಒಂದು ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆ ಆಗಲಿದೆ, ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮು ಇದನ್ನ ಸ್ಥಾಪನೆ ಮಾಡ್ತೀವಿ. ಇದನ್ನ ಸ್ಥಾಪನೆ ಮಾಡೋದ್ರಿಂದ ನಮಗೇನ್ ಲಾಭ ಆಗುತ್ತೆ ಅಂತಂದ್ರೆ, ಈಗ ವಿಧಿವಿಜ್ಞಾನ ಕ್ಷೇತ್ರದಲ್ಲಿ ಇಲ್ಲಿ ಯಾರು ವಿಶ್ವವಿದ್ಯಾಲಯಕ್ಕೆ ಹೋಗಿ ವಿಧಿವಿಜ್ಞಾನದಲ್ಲಿ ಒಂದು ಡಿಗ್ರಿಯನ್ನ ಪಡಿತಾರಲ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಅವರು ಎಕ್ಸ್ಪರ್ಟ್ ಅಂತ ಈ ಫೀಲ್ಡ್ ಅಲ್ಲಿ ನಮಗೆ ಮಾನವ ಸಂಪನ್ಮೂಲ ಅಥವಾ ಹ್ಯೂಮನ್ ರಿಸೋರ್ಸ್ ರೆಡಿ ಮಾಡೋದಕ್ಕೆ ಏನ್ ಮಾಡಿದ್ದಾರೆ, ಸರ್ಕಾರದವರು ಈ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅಂದ್ರೆ ಇನ್ಮುಂದೆ ಈ ಒಂದು ಯೂನಿವರ್ಸಿಟಿ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಸ್ಟೂಡೆಂಟ್ಸ್ ಹೋಗಿ ಒಂದು ಗ್ರಾಜುಯೇಷನ್ ಮಾಡಿದ್ಮೇಲೆ ಅವ್ರು ಏನ್ ಮಾಡ್ಬೋದು, ನಮ್ಮ ರಾಜ್ಯ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಫಾರೆನ್ಸಿಕ್ಸ್ ಗಳಲ್ಲಿ ಏನ್ ಮಾಡ್ಬೋದು, ಕೆಲಸ ಮಾಡಬಹುದು. ಇದು ಒಂದು ಒಳ್ಳೆಯ ನಿರ್ಧಾರ ಸರ್ಕಾರದವ್ರು ತಗೊಂಡ್ರು, ಒಳ್ಳೇದಾಗ್ಲಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ನಾವು ನೋಡಿದ್ವಿ. ಓಕೆ, ಚಾಮರಾಜನಗರ ಆಯ್ತು, ಮುಂದೆ ಗದಗ ಆಯ್ತು, ಹಾವೇರಿ ಆಯ್ತು, ಅದಾದ್ಮೇಲೆ ನಿನ್ನೆ ದಿವಸ ನೋಡಿದ್ವಿ ಕೊಪ್ಪಳ. ಓಕೆ, ನಾಲ್ಕು ಏನು ಜಿಲ್ಲೆಗಳು, 4 ಜಿಲ್ಲೆಗಳಿಗೆ ಎಷ್ಟಾಯ್ತು, 25 ವರ್ಷ ತುಂಬಿತು ಅಂತ ಹೇಳಿದ್ವಿ. ಈಗ ಏನಾಗಿದೆ ಅಪ್ಪ ಅಂತಂದ್ರೆ, ಇನ್ನೊಂದು ಜಿಲ್ಲೆ ಚಿಕ್ಕಬಳ್ಳಾಪುರಕ್ಕೆ 16 ವರ್ಷ ಆಯ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನಾಗಿ ಮಾಡಿ ಎಷ್ಟು ವರ್ಷ ಆಯ್ತು, 16 ವರ್ಷ ಆಯ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ನಾವು ಕೋಲಾರ ಜಿಲ್ಲೆಯನ್ನ ಬೇರ್ಪಡಿಸಿದ್ವಿ. ಕೋಲಾರನ್ನ ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಮಾಡಿದ್ವಿ. ಆಗಸ್ಟ್ 23, 2007ಕ್ಕೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆ ಆಯ್ತು. ಇಷ್ಟಕ್ಕೆ ಇಲ್ಲ, ಇನ್ನೊಂದು ರಾಜ್ಯ ಇದೆ, ಇನ್ನೊಂದು ಜಿಲ್ಲೆ ಇದೆ. ಏನಪ್ಪಾ ಅಂದ್ರೆ ಉಡುಪಿ ಜಿಲ್ಲೆ. ಉಡುಪಿಯನ್ನ ನಾವು ದಕ್ಷಿಣ ಕನ್ನಡದಿಂದ ಬೇರ್ಪಡಿಸಿ ಅದನ್ನ ರಚನೆ ಮಾಡಿ ಕೂಡ 25 ವರ್ಷ ಆಯಿತು. ಯಾವ್ಯಾವ್ದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಗದಗ, ಓಕೆ, ಬರ್ಬಿಡೋಣ. ಒಂದು ಗದಗ್, ಇನ್ನೊಂದು ಹಾವೇರಿ. ಇವೆರಡು ಎಲ್ಲಿಂದ ಬಂತು, ಧಾರವಾಡದಿಂದ ಬಂತು. ಮುಂದೆ ಚಾಮರಾಜನಗರ. ಓಕೆ, ಚಾಮರಾಜನಗರ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ನಿನ್ನೆ ದಿವಸ ನೋಡಿದ್ದು ಕೊಪ್ಪಳ. ಸ್ವಲ್ಪ ಸೈಡ್ ಅಲ್ಲಿ ಬರ್ತಿದ್ದೀನಿ. ಓಕೆ, ಇದನ್ನೇ ತಿರುಗಿಸ್ಬಿಡೋಣ. ಕೊಪ್ಪಳ ಆಯ್ತು. ಈಗ ಇರೋದು ಯಾವ್ದಪ್ಪ ಅಂದ್ರೆ ಉಡುಪಿ. ಈ 5 ಜಿಲ್ಲೆಗಳು, ಒಂದು ಹಾವೇರಿ, 2 ಗದಗ, ಮೂರನೇದು ಚಾಮರಾಜನಗರ, 4 ಕೊಪ್ಪಳ ಮತ್ತು 5, ಈ 5 ಜಿಲ್ಲೆಗಳಿಗೆ ಎಷ್ಟು ವರ್ಷ ಆಯ್ತು, 25 ವರ್ಷ ಆಯ್ತು. 5 ಜಿಲ್ಲೆಗಳು ರಚನೆಯಾಗಿ 25 ವರ್ಷ ಆಯ್ತು. ಬಟ್ ಹಿಂದೆ ನಾವು ನೋಡಿದ್ವಿಲ್ಲ, ಚಿಕ್ಕಬಳ್ಳಾಪುರ ಈಗ ಬರೀ 16 ವರ್ಷದ ಒಂದು ಜಿಲ್ಲೆಯಾಗಿದೆ. ಅತ್ಯಂತ ಒಂದು ಹೊಸದಾದಂತಹ ಒಂದು ಜಿಲ್ಲೆ ಯಾವ್ದಾಗಿದೆ, ಚಿಕ್ಕಬಳ್ಳಾಪುರ ಆಗಿದೆ. ಅದಕ್ಕೆ ಈ 5 ಜಿಲ್ಲೆಗಳ ಬಗ್ಗೆ ನಿಮಗೆ ಗೊತ್ತಿರಲಿ. ರಚನೆಯಾಗಿ ಈ ವರ್ಷ ಇದು 25 ವರ್ಷ ಪೂರೈಕೆ ಮಾಡಿತ್ತು. ಈ ರೀತಿಯಾಗಿ ಉಡುಪಿ ಜಿಲ್ಲೆ ರಚನೆ ಆಗಿದೆಯಲ್ಲ, ಅದಕ್ಕೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಓಕೆ, ನಾಳೆ ದಿವಸ ಆಗಸ್ಟ್ 25, ನಾಳೆ ದಿವಸ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಈಗ ನಾವು ಆಜಾದಿ ಕಾ ಅಮೃತ್ ಮಹೋತ್ಸವ, ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಅಂತ ಹೇಳಿ 75 ವರ್ಷದ ದಿನಾಚರಣೆಯನ್ನ ಯಾವ ರೀತಿ ಮಾಡಿದ್ವಲ್ಲ, ಅದೇ ತರ ಉಡುಪಿ ಜಿಲ್ಲೆಯವರಿಗೆ ಏನು ಇದೊಂದು ಸಂಭ್ರಮ. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಯಾರು ಹೋಗ್ತಿದ್ದಾರೆ ಅಂದ್ರೆ, ನಮ್ಮ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್
ಗೆಹ್ಲೋಟ್ ಅವರು ಇಲ್ಲಿ ಹೋಗಿ ಅದನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಯಾವುದನ್ನ? ಆ ಒಂದು 25 ವರ್ಷದ ಹಿನ್ನೆಲೆಯಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಿದ್ದವರು ಯಾರು? ನಮ್ಮ ರಾಜ್ಯಪಾಲರು. ಸೊ ಈಗ ಇದನ್ನ ಆಗಸ್ಟ್ 25, 1997ಕ್ಕೆ ಏನ್ ಮಾಡಿದ್ರು? ಈ ಒಂದು ಉಡುಪಿ ಜಿಲ್ಲೆಯನ್ನ ದಕ್ಷಿಣ ಕನ್ನಡದಿಂದ ಬೇರ್ಪಡಿಸಿ ಉಡುಪಿ ಜಿಲ್ಲೆಯನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಈಗ ಮದರಸ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಇಸ್ಲಾಂ ಧರ್ಮದಲ್ಲಿ ಆ ಒಂದು ಶಿಕ್ಷಣ ನೀಡುವಂತಹ ವ್ಯವಸ್ಥೆಗೆ ನಾವು ಮದರಸ ಅಂತ ಕರಿತೀವಿ. ಸೊ ಈ ಮದರಸಾದ ಉಸ್ತುವಾರಿಯನ್ನ ನೋಡ್ಕೊಳ್ಳೋದಕ್ಕೆ, ಈಗೇನಲ್ಲಿ ಮದರಸಾದಲ್ಲಿ ಟೀಚಿಂಗ್ ಮಾಡ್ತಾರಲ್ಲ, ಸೊ ಅದರ ಉಸ್ತುವಾರಿಯನ್ನ ನೋಡ್ಕೊಳ್ಳೋದಕ್ಕೆ ಮದರಸ ಶಿಕ್ಷಣ ಮಂಡಳಿ ಅಂತ ಇದನ್ನ ರಚನೆ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರದವರು ಯೋಚನೆ ಮಾಡ್ತಿದ್ದಾರೆ. ಸೊ ಈ ರೀತಿ ಮದರಸ ಶಿಕ್ಷಣ ಮಂಡಳಿ ಅನ್ನೋದು ಉತ್ತರ ಪ್ರದೇಶದಲ್ಲಿ ಬಂದಿತ್ತು. ಸೊ ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ತರ ಯಾವುದು ಮದರಸ ಶಿಕ್ಷಣ ಮಂಡಳಿಗೆ ಅಂತ ಮಾಡಿದ್ರು. ಅದನ್ನ ನೋಡಿಕೊಂಡು ಅದನ್ನೇ ನಮ್ಮ ರಾಜ್ಯದಲ್ಲಿ ಕೂಡ ಮಾಡೋದಕ್ಕೆ ನಮ್ಮ ಸರ್ಕಾರದವರು ನಿರ್ಧಾರ ತಗೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಡೀಟೇಲ್ ನ್ಯೂಸ್ ಹೋಗೋಣ. ಸೊ ಡೀಟೇಲ್ ನ್ಯೂಸ್ ಅಲ್ಲಿ ಏನಿದೆಯಪ್ಪ ಅಂತಂದ್ರೆ, ಈಗ ಈ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣೆ ಮಾಡೋದಕ್ಕೆ, ಇಲೆಕ್ಷನ್ಸ್ ಅನ್ನ ಮಾಡೋದಕ್ಕೆ ಮತದಾರರ ಒಂದು ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದು. ಸೊ ಅಂದ್ರೆ ನಾವೇನು ವೋಟರ್ಸ್ ಲಿಸ್ಟ್ ಮಾಡಿರ್ತೀವಲ್ಲ, ಸೊ ವೋಟರ್ ಲಿಸ್ಟ್ ಬಂದಾಗ ಪ್ರತಿ ಸಾರಿ ಚುನಾವಣೆ ಮುಂಚೆ ಒಂದ್ಸಾರಿ ನಾವು ಪರಿಷ್ಕರಣೆ ಅಥವಾ ರಿವ್ಯೂ ಅನ್ನ ಮಾಡ್ತೀವಿ. ಸೊ ಯಾಕಂದ್ರೆ ಏನಾಗುತ್ತಂದ್ರೆ, ಈಗ ಹೊಸದಾಗಿ ಕೆಲವೊಂದಿಷ್ಟು ಜನ 18 ವರ್ಷ ಆದ್ಮೇಲೆ ಅವ್ರ ಹೆಸರನ್ನ ಸೇರಿಸ್ಬೇಕು, ಕೆಲವೊಂದಿಷ್ಟು ಜನ ನಿಧನರಾದ್ರೆ ಅವ್ರ ಹೆಸರನ್ನ ತೆಗಿಬೇಕು, ಕೆಲವೊಂದಿಷ್ಟು ಜನ ಎಕ್ಸ್ ಅನ್ನೋ ಊರಲ್ಲಿ ಇದ್ರು, ಈಗ ವೈ ಅನ್ನೋ ಊರಲ್ಲಿ ಇದ್ದಾರೆ. ಹೀಗಾಗಿ ಅವ್ರಿಗೆ ವೈ ಅನ್ನೋ ಊರಲ್ಲಿ ಇರುವಂತಹ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರನ್ನ ಸೇರ್ಪಡಿಸ್ಬೇಕು. ಓಕೆ, ಸೊ ಏನೇನಿತ್ತು, 18 ವರ್ಷ ಆದ್ಮೇಲೆ ಅವ್ರೇನಾಗ್ತಾರೆ, ವೋಟಿಂಗ್ ಎಲಿಜಿಬಲ್ ಆಗ್ತಾರೆ. ಸೊ ಅದನ್ನ ಅವ್ರ ಹೆಸರು ಹಾಕ್ಬೇಕು, ನಿಧನರಾದವರ ಹೆಸರನ್ನು ತೆಗಿಬೇಕು, ಬೇರೆ ಊರಲ್ಲಿ ಹೋಗಿ ಶಿಫ್ಟ್ ಆಗಿರ್ತಾರಲ್ಲ, ಸೊ ಅಂತವ್ರ ಹೆಸರನ್ನು ಕೂಡ ಸೇರಿಸಬೇಕಾಗತ್ತೆ. ಸೊ ಹೀಗಾಗಿ ಇಂಥ ಒಂದು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡುವಂತ ಕೆಲಸಕ್ಕೆ ಯಾರು ಮುಂದಾಗಿದ್ದಾರೆ ಅಂದ್ರೆ ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದವರು ಮುಂದಾಗಿದ್ದಾರೆ. ಬಟ್ ಇಲ್ಲಿ ಏನಾಯ್ತು, ವಿವಾದ ಆಯಿತು. ಓಕೆ, ಸೊ ಒಂದು ಹೊಸ ವಿವಾದಕ್ಕೆ ಇದು ನಾಂದಿ ಹಾಡಿತು. ಸೊ ಹಾಗಾದ್ರೆ ಏನಿದು ವಿವಾದ? ಯಾಕೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ಎಲ್ಲ ಕಡೆ ಮಾಡ್ತೀವಿ. ಓಕೆ, ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆ ಇವು ಒಂದು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತೀವಿ. ಹಾಗಾದ್ರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಹೊಸ ವಿವಾದ ಯಾಕೆ? ವೈ ಯಾಕೆ ಅಂತ ನಾವು ತಿಳ್ಕೋಬೇಕು. ಓಕೆ, ಸೊ ತಿಳ್ಕೊಳ್ಳೋದಾದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಏನಿತ್ತು, ಹಿಂದೆ ಜಮ್ಮು ಕಾಶ್ಮೀರ ರಾಜ್ಯ ಅಂತ ಇತ್ತು. ಸೊ ಜಮ್ಮು ಕಾಶ್ಮೀರ ರಾಜ್ಯವನ್ನ ನಾವು 2 ಭಾಗ ಮಾಡಿದ್ವಿ. ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಲಡಾಖ್ ಅಂತ ಹೇಳಿ 2 ಕೇಂದ್ರಾಡಳಿತ ಪ್ರದೇಶವನ್ನ ಮಾಡಿದ್ವಿ. ಸೊ ಯಾವಾಗ ಈ ಒಂದು ಆರ್ಟಿಕಲ್ 370 ಇತ್ತು, ಸಂವಿಧಾನದ ವಿಧಿ 370 ಚಾಲನೆಯಲ್ಲಿ ಇತ್ತಲ್ಲ, ಅವಾಗ ಜಮ್ಮು ಕಾಶ್ಮೀರಕ್ಕೆ ನಾವೇನ್ ಮಾಡಿದ್ವಿ, ವಿಶೇಷವಾದಂತ ಸ್ಥಾನಮಾನವನ್ನ ಕೊಟ್ಟಿದ್ವಿ. ಸೊ ಅಲ್ಲೇನಾಗುತ್ತಪ್ಪ ಅಂದ್ರೆ, ಜಮ್ಮು ಕಾಶ್ಮೀರ ಜನಪ್ರತಿನಿಧಿಗಳ ಕಾಯ್ದೆ 1957 ಅಂತ ಒಂದು ಕಾಯ್ದೆ ಜಾರಿಯಲ್ಲಿತ್ತು. ಯಾವಾಗ ಜಮ್ಮು ಕಾಶ್ಮೀರ ಒಂದು ರಾಜ್ಯವಾಗಿತ್ತೋ ಆವಾಗ ಈ 370 ಆರ್ಟಿಕಲ್ ಏನಿತ್ತು ಚಾಲನೆಯಲ್ಲಿತ್ತು. ಆವಾಗ ಒಂದು ಕಾಯ್ದೆ ಅಲ್ಲಿತ್ತು. ಆ ಕಾಯ್ದೆ ಹೆಸರು ಜಮ್ಮು ಕಾಶ್ಮೀರ ಪ್ರತಿನಿಧಿಯ ಕಾಯ್ದೆ 1957 ಅಂತ ಒಂದು ಕಾಯ್ದೆ ಜಾರಿಯಲ್ಲಿತ್ತು. ಎಲ್ಲಿ? ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ, ಕೇಂದ್ರಾಡಳಿತ ಪ್ರದೇಶ ಅಲ್ಲ, ರಾಜ್ಯ ಇದ್ದಾಗ. ಸೊ ಈ ಕಾಯ್ದೆ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಈ ಕಾಯ್ದೆನೇ ಈ ವಿವಾದಕ್ಕೆ ಕಾರಣ ಆಗಿದೆ. ಸೊ ಏನಿತ್ತು ಆ ಕಾಯ್ದೆ ಅಂತಂದ್ರೆ, ಈಗ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಇನ್ ಕೇಸ್ ವಿಧಾನಸಭೆ ಚುನಾವಣೆ ನಡೆದ್ರೆ, ಎಲ್ಲಿ ಚುನಾವಣೆ ನಡೀತಿದೆ, ಜಮ್ಮು ಕಾಶ್ಮೀರ ರಾಜ್ಯದ ವಿಧಾನಸಭೆಯಲ್ಲಿ ಏನಾದ್ರೂ ಚುನಾವಣೆ ನಡೆದ್ರೆ ಆ ಒಂದು ಮತದಾನದ ಹಕ್ಕು ಯಾರಿಗಿತ್ತು, ಅಲ್ಲಿನ ಶಾಶ್ವತ ನಿವಾಸಿಗಳಂದ್ರೆ ಮೂಲ ನಿವಾಸಿಗಳು ಅಂತ ಹೇಳ್ತೀವಲ್ಲ, ಸೊ ಅಲ್ಲಿನೇ ಹುಟ್ಟಿರ್ಬೇಕು, ಅಲ್ಲಿಯವರೇ ಆಗಿರ್ಬೇಕು, ಹೊರಗಡೆಯವರು ಆಗಿರಬಾರ್ದು. ಸೊ ಹೊರಗಿನ ಜನರಿಗೆ ಅವಕಾಶ ಇರಲಿಲ್ಲ. ಯಾವ ಚುನಾವಣೆಯಲ್ಲಿ? ವಿಧಾನಸಭೆ ಚುನಾವಣೆಯಲ್ಲಿ ಬೇರೆ ಜನರಿಗೆ ಮತದಾನದ ಹಕ್ಕು ಇರಲಿಲ್ಲ. ಅಲ್ಲಿ ವಿಧಾನಸಭೆ ಚುನಾವಣೆಗೆ ಮತದಾನದ ಹಕ್ಕು ಇದ್ದಿದ್ದು ಯಾರು? ಅಲ್ಲಿನ ಶಾಶ್ವತ ನಿವಾಸಿಗಳಿಗೆ ಮಾತ್ರ ಇತ್ತು. ಲೋಕಸಭೆಯಲ್ಲಿ ಚುನಾವಣೆ ನಡೆದ್ರೆ, ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ನಡೆದ್ರೆ ಎಲ್ಲರಿಗೂ ಮತದಾನ ನೀಡುವಂತ ಹಕ್ಕು ಅವಾಗ ಇತ್ತು. ಓಕೆ, ಸೊ 370 ರದ್ದು ಮಾಡೋಕ್ಕಿಂತ ಮುಂಚೆ ಅಲ್ಲಿ ವಿಧಾನಸಭೆ ಚುನಾವಣೆ ನಡೆದ್ರೆ ಶಾಶ್ವತ ನಿವಾಸಿಗಳು ಮಾತ್ರ ವೋಟ್ ಹಾಕ್ತಿದ್ರು. ಇನ್ ಕೇಸ್ ಲೋಕಸಭಾ ಚುನಾವಣೆ ನಡೆದ್ರೆ ಅಲ್ಲಿ ಯಾರ್ಯಾರು ವಾಸ ಆಗಿದ್ದಾರಲ್ಲ, ಶಾಶ್ವತ ನಿವಾಸಿಗಳಲ್ಲ, ಯಾರೇ ಇದ್ರು ಕೂಡ ಅವ್ರಿಗೆ ಏನಾಗ್ತಿತ್ತು, ಮತದಾನ ನೀಡುವಂತ ಹಕ್ಕು ಇತ್ತು.
ಈಗ ಏನ್ ಮಾಡಿದೀವಿ, ಈಗ 350 ನಾವು ರದ್ದು ಮಾಡಿದ್ವಿ. ಆರ್ಟಿಕಲ್ 370 ರದ್ದು ಮಾಡಿದ್ದಕ್ಕೆ ಈ ಒಂದು ನಿರ್ಬಂಧ ಏನಿದೆಯಲ್ಲ ಇದು ವ್ಯಾಲಿಡ್ ಇಲ್ಲ. ಸೊ ಈ ಒಂದು ನಿರ್ಬಂಧ ಏನಿಲ್ಲ, ಈಗ ಕೆಲಸ ಮಾಡ್ತಿಲ್ಲ. ಒಂದ್ ಸೆಕೆಂಡ್. ಓಕೆ, ಸೊ ಈ ಒಂದು ನಿರ್ಬಂಧವನ್ನ ತೆಗೆದು ಹಾಕಿದಂಗೆ ಆಯ್ತು. ಸೊ ಯಾಕಂದ್ರೆ ಎಲ್ಲಿವರೆಗೂ ಅದು ರಾಜ್ಯ ಇತ್ತಲ್ಲ, ಸೊ ರದ್ದು ಆದ ತಕ್ಷಣ ಈ ನಿರ್ಬಂಧ ಏನಿಲ್ಲ, ಇಲ್ಲಿ ಕೆಲಸ ಮಾಡ್ತಿಲ್ಲ. ಸೊ ಹೀಗಾಗಿ ಇಲ್ಲಿ ಎಲ್ಲಾ ನಿವಾಸಿಗಳಿಗೆ, ಮೊದಲೇನು ಶಾಶ್ವತ ನಿವಾಸಿಗಳಂತ ಹೇಳ್ತಿದ್ವಲ್ಲ, ಅವ್ರನ್ನ ಬಿಟ್ಟು ಎಲ್ಲರಿಗೂ ಏನಾಗಿದೆ, ಮತದಾನದ ಹಕ್ಕು ನೀಡಲಾಗಿದೆ. ಸೊ ಇದರಿಂದ ಮತದಾರರ ಪಟ್ಟಿಯಲ್ಲಿ ಹೊರಗಿನವರನ್ನ ಕಾನೂನು ಬಾಹಿರವಾಗಿ ಸೇರಿಸಲಾಗ್ತಿದೆ ಅಂತ ಹೇಳಿ ಅಲ್ಲಿನ ಒಂದು ನಿವಾಸಿಗಳು ಏನ್ ಮಾಡ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಸೊ ಇದನ್ನ ನೋಡೋಣ. ಇಲ್ಲಿ ಡೆವಲಪ್ಮೆಂಟ್ಸ್ ಈಗ ಸ್ಟಾರ್ಟ್ ಆಗ್ತಿದೆ. ಯಾಕಂದ್ರೆ ಈಗ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಿದೆ. ಆರ್ಟಿಕಲ್ 370 ನಾವು ತೆಗೆದು ಹಾಕಿದೀವಿ. ಸೊ ಹೀಗಾಗಿ ಅಲ್ಲಿನ ಒಂದು ನಿವಾಸಿಗಳು ಏನ್ ಮಾಡ್ತಿದಾರಲ್ಲೇ, ಹೊರಗಿನವರನ್ನ ಕಾನೂನು ಬಾಹಿರವಾಗಿ ಸೇರಿಸ್ತಿದ್ದಾರೆ ಅಂತ ಒಂದು ಆರೋಪವನ್ನ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಆದ್ರೆ ನೋಡೋಣ. ಓಕೆ, ಸೊ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಮೊನ್ನೆ ದಿವಸ ನಾನು ಇಂತ ಒಂದು ಪಿಕ್ಚರ್ ತೋರಿಸಿದೆ ಕೆಲವು ದಿವಸ ಹಿಂದೆ. ಓಕೆ, ಜೇಮ್ಸ್ ವೆಬ್ ಡೀಪ್ ಫೀಲ್ಡ್ ಅಂತ ಕರಿತೀವಿ. ಜೇಮ್ಸ್ ವೆಬ್ ಅನ್ನುವಂತ ಬಾಹ್ಯಾಕಾಶ ಏನು ದೂರದರ್ಶಕ ಸೆರೆ ಹಿಡಿದಂತಹ ಒಂದಿಷ್ಟು ಅದ್ಭುತ ಚಿತ್ರಗಳಲ್ಲಿ ಕೂಡ ಇದು ಒಂದಾಗಿತ್ತು. ಸೊ ಈಗ ಜೇಮ್ಸ್ ವೆಬ್ ಅನ್ನ ಮಾಡಿದವರು ಯಾರು? ಜೇಮ್ಸ್ ವೆಬ್ ಅನ್ನ ಮಾಡಿದವರು ನಾಸಾದವರು. ಈ ತರ ನಮ್ಮ ದೇಶದಲ್ಲೂ ನಾವು ಡೆವಲಪ್ಮೆಂಟ್ ಮಾಡಬೇಕು. ಸೊ ನಾವು ಕೂಡ ಈ ತರ ಏನಾದ್ರೂ ಹೊಸದಾಗಿ ಕಂಡುಹಿಡಿಬೇಕು. ಅದಕ್ಕೆ ನಮಗೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಬಾಹ್ಯಾಕಾಶ ಚಟುವಟಿಕೆಯ ಮೇಲೆ ಕಣ್ಣಿಡೋದಕ್ಕೆ, ಅಂದ್ರೆ ಬಾಹ್ಯಾಕಾಶದಲ್ಲಿ ಏನ್ ನಡೀತಿದೆಲ್ಲ, ನಮ್ಮ ಉಪಗ್ರಹಗಳೆಲ್ಲಿದ್ದಾವೆ, ಉಪಗ್ರಹಗಳು ಯಾವ ರೀತಿ ಸುತ್ತಿದಾವೆ, ಅಥವಾ ಅದ್ರ ಹಿಂದ್ಗಡೆ ನಮ್ಮ ಬಾಹ್ಯಾಕಾಶ ಯಾವ ರೀತಿ ಕಾಣುತ್ತೆ. ಸೊ ಈ ತರ ಎಲ್ಲವನ್ನು ನಾವು ನೋಡೋದಕ್ಕೆ ಮುಖ್ಯವಾಗಿ ಕಣ್ಣಿಡೋದು ಅಂತಂದ್ರೆ, ಈಗ ಒಂದು ಉಪಗ್ರಹ ಇತ್ತು, ಉಪಗ್ರಹಕ್ಕೆ ಏನಾದ್ರೂ ಒಂದು ಕಲ್ಲು ಈ ತರ ಏನಾದ್ರೂ ಬಂದು ಬಡಿಯುವ ಸಾಧ್ಯತೆ ಇದ್ರೆ ಅಂತಹವುಗಳನ್ನ ನೋಡ್ಕೊಳ್ಳೋದು ಇದರ ಒಂದು ಮುಖ್ಯ ಉದ್ದೇಶ. ಸೊ ಹೀಗೆ ನಾವು ಬಾಹ್ಯಾಕಾಶದ ಮೇಲೆ ಕಣ್ಣಿಡೋದಕ್ಕೆ ಒಂದು ದೇಶದ ಮೊದಲ ಖಾಸಗಿ ಬಾಹ್ಯಾಕಾಶ ಚಟುವಟಿಕೆ ವೀಕ್ಷಣಾಲಯವನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಎಲ್ಲಿ ಈಗ ಬಾಹ್ಯಾಕಾಶದಲ್ಲಿ ಏನ್ ನಡೀತಿದೆಯಲ್ಲ, ಮುಖ್ಯವಾಗಿ ಇಲ್ಲಿ ಅವ್ರು ಡಿಸ್ಕಸ್ ಮಾಡಿದ್ದು ಯಾವ್ದ್ರ ಬಗ್ಗೆ ಅಂದ್ರೆ ಸ್ಯಾಟಲೈಟ್ಸ್ ಬಗ್ಗೆ. ಸ್ಯಾಟಲೈಟ್ಸ್ ಏನಾದ್ರೂ ಬಂದು ಬಿಡೋದಾಗ್ಲಿ ಅಥವಾ ಬೇರೆ ಬೇರೆ ಏನ್ ನಡೀತಿದೆ ಬಾಹ್ಯಾಕಾಶದಲ್ಲಿ, ಆ ಒಂದು ಚಟುವಟಿಕೆನ ಅದನ್ನ ಅಬ್ಸರ್ವ್ ಮಾಡೋದಕ್ಕೆ ನಾವೇನ್ ಮಾಡ್ತಿದ್ವಿ, ಬಾಹ್ಯಾಕಾಶ ಚಟುವಟಿಕೆ ವೀಕ್ಷಣಾಲಯ ದೇಶದಲ್ಲಿ ಸ್ಟಾರ್ಟ್ ಆಗ್ತಿದೆ. ಇದ್ರ ವಿಶೇಷತಪ್ಪ ಅಂದ್ರೆ ಇದು ಮೊದಲ ಖಾಸಗಿ ಬಾಹ್ಯಾಕಾಶ ಚಟುವಟಿಕೆ ವೀಕ್ಷಣಾಲಯ. ಓಕೆ, ಸೊ ಇದನ್ನ ಎಲ್ಲಿ ಮಾಡ್ತಿದ್ದೀವಿ ಅಂತಂದ್ರೆ ಉತ್ತರಾಖಂಡದ ಗಾರ್ವಲ್ ಅನ್ನುವಂತ ಒಂದು ಪ್ರದೇಶದಲ್ಲಿ, ಉತ್ತರಾಖಂಡದ ಗಾರ್ವಲ್ ನಲ್ಲಿ ಇದಕ್ಕೆ ಚಾಲನೆ ನೀಡಿದ್ರು. ಯಾವುದಕ್ಕೆ? ಬಾಹ್ಯಾಕಾಶ ಚಟುವಟಿಕೆ ವೀಕ್ಷಣಾಲಯ. ದೇಶದಲ್ಲಿ ಮೊದಲ ಬಾರಿಗೆ ಒಂದು ಖಾಸಗಿ ಸಂಸ್ಥೆ ಇದನ್ನ ಸ್ಟಾರ್ಟ್ ಮಾಡ್ತಿದೆ. ಸೊ ಹಾಗಾದ್ರೆ ಆ ಖಾಸಗಿ ಸಂಸ್ಥೆ ಯಾವುದು ಅಂತಂದ್ರೆ ದಿಗಂತರ ಅನ್ನುವಂಥದ್ದು. ಸೊ ದಿಗಂತರ ಅಂತ ಇದ್ರ ಹೆಸರು. ಇದೊಂದು ನವೋದ್ಯಮ ಸ್ಟಾರ್ಟ್ಅಪ್. ಓಕೆ, ಸೊ ಸ್ಟಾರ್ಟ್ಅಪ್ ಗಳು ಕೂಡ ಈಗ ಸ್ಪೇಸ್ ಫೀಲ್ಡ್ ಬಂದ್ವು. ಈಗ ನಮ್ಮ ದೇಶದಲ್ಲಿ ಈ ಸ್ಟಾರ್ಟ್ಅಪ್ಸ್ ಗಳು ಅಂತ ನೋಡಿದ್ರೆ ಹೈಯೆಸ್ಟ್ ಸ್ಟಾರ್ಟ್ಅಪ್ಸ್ ಗಳು ಇರೋದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನದಲ್ಲಿ ಸುಮಾರು 17% ಅಷ್ಟು. ಮೊನ್ನೆ ದಿವಸ ನೋಡಿದ್ವಲ್ಲ ಏನಾಗಿತ್ತು, ಪ್ರಜಾವಾಣಿಯಲ್ಲಿ ಬಂದಿತ್ತು, 75,000 ಏನಾಗಿದೆ ಸ್ಟಾರ್ಟ್ಅಪ್ ಗಳು ನಮ್ಮ ದೇಶದಲ್ಲಿ ನೋಂದಣಿ ಆಗಿದೆ ಅಂತ ಹೇಳಿದ್ವಿ, ಬಂದಿತ್ತು. ಸೊ 75,000 ಸ್ಟಾರ್ಟ್ಅಪ್ ಅಥವಾ ನವೋದ್ಯಮ ಅಂತಂದ್ರೆ ಈ 75 ಅನ್ನುವಂತಹ ನಂಬರು ಈ ವರ್ಷ ವಿಶೇಷ. ಯಾಕಂತ ಕಮೆಂಟ್ ಬಾಕ್ಸ್ ಅಲ್ಲಿ 75 ನಂಬರ್ ವಿಶೇಷ ಅನ್ನೋದು ಹೇಳಿ. ಸೊ ಈಗ ಹೈಯೆಸ್ಟ್ ನಮ್ಮ ದೇಶದಲ್ಲಿ ಸ್ಟಾರ್ಟ್ಅಪ್ ಗಳಲ್ಲಿ ಇತ್ತು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇತ್ತು, ಅದಾದ್ಮೇಲೆ ಆರೋಗ್ಯ ಸೇವೆಯ ಬಗ್ಗೆ ಇತ್ತು. ಈಗ ಇಂತಹ ಒಂದು ಸ್ಟಾರ್ಟ್ಅಪ್ ಗಳು ಎದಕ್ಕೆ ಸಂಬಂಧಪಟ್ಟಿದ್ದು, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತ ಸ್ಟಾರ್ಟ್ಅಪ್ ಗಳು ಬರ್ತಾ ಇದೆ ಅಂತಂದ್ರೆ ಇದೊಂದು ಖುಷಿ ವಿಚಾರ. ಯಾವ ಸ್ಟಾರ್ಟ್ಅಪ್? ಅದು ದಿಗಂತರ ಅಂತ. ಸೊ ದಿಗಂತರದವರು ಉತ್ತರಾಖಂಡದ ಗಾರ್ವಾಲ್ದಲ್ಲಿ ಏನ್ ಮಾಡ್ತಿದ್ರೆ ಮೊದಲ ಒಂದು ಖಾಸಗಿ ಬಾಹ್ಯಾಕಾಶ ಚಟುವಟಿಕೆ ವೀಕ್ಷಣಾಲಯವನ್ನ ಸ್ಥಾಪನೆ ಮಾಡ್ತಿದ್ರೆ. ಸೊ ಈಗ ಇದು ಖಾಸಗಿ ಆಯ್ತು, ಹಾಗಾದ್ರೆ ನಮ್ಮ ಇಸ್ರೋ ಏನ್ ಮಾಡಿದೆ ಅಂತ ನಿಮಗೆಲ್ಲ ಡೌಟ್ ಬಂದಿರುತ್ತೆ. ಸರ್ ಪ್ರೈವೇಟ್ ದವ್ರು ಮಾಡಿದ್ರು, ಇಸ್ರೋಕ್ಕೆ ಏನಾಗಿತ್ತು? ಸೊ ಇಸ್ರೋದವರು ಕೂಡ ನೇತ್ರ ಅಂತ ಅನ್ನುವಂತ ಘಟಕವನ್ನ ಬೆಂಗಳೂರಲ್ಲಿ ತೆಗೆದಿದ್ರು. ಸೊ ನೇತ್ರ ಅಂದ್ರೆ ನೆಟ್ವರ್ಕ್ ಫಾರ್ ಸ್ಪೇಸ್ ಆಬ್ಜೆಕ್ಟ್ಸ್ ಟ್ರ್ಯಾಕಿಂಗ್ ಅಂಡ್ ಅನಲೈಸಿಸ್. ಸ್ಪೇಸ್ ಆಬ್ಜೆಕ್ಟ್ ಅಂದ್ರೇನು? ಉಪಗ್ರಹಗಳು, ಕ್ಷುದ್ರಗ್ರಹಗಳು, ಬಾಹ್ಯಾಕಾಶದಲ್ಲಿ ಬರುವಂತ ಎಲ್ಲಾ ಒಂದು ವಸ್ತುಗಳನ್ನ ನಾವೇನಂತ ಹೇಳ್ತಿದ್ವಿ, ಸ್ಪೇಸ್ ಆಬ್ಜೆಕ್ಟ್ಸ್ ಅಂತ. ಸೊ ಈ ಸ್ಪೇಸ್ ಆಬ್ಜೆಕ್ಟ್ಸ್ ಅನ್ನ ಟ್ರ್ಯಾಕ್ ಮಾಡೋದು ಅಂದ್ರೆ ಅವುಗಳು ಎಲ್ಲೆಲ್ಲಿ ಸುತ್ತಿದಾವೆ, ಯಾವ ರೀತಿ ಸುತ್ತಿದಾವೆ, ಅದರಿಂದ ಏನಾದ್ರೂ ಅಪಾಯ ಇದೆಯಾ ಅಂತ. ಸೊ ಈ ತರ ಟ್ರ್ಯಾಕ್ ಮಾಡಿ ಅನಲೈಸಿಸ್ ಮಾಡುವಂತಹ ಒಂದು ಘಟಕವನ್ನ ಇಸ್ರೋದವರು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನೇತ್ರ ಅಂತ ಹೆಸರು ಕೊಟ್ಟಿದ್ರು. ನೇತ್ರದ ಫುಲ್ ಫಾರ್ಮ್ ನೆಟ್ವರ್ಕ್ ಫಾರ್ ಸ್ಪೇಸ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಅಂಡ್ ಅನಲೈಸಿಸ್ ಅಂತ. ಸೊ ಇದ್ರಲ್ಲಿ ಇರೋದು ಎಲ್ಲಾನು ಇಂಪಾರ್ಟೆಂಟ್ ಅಂತ ಅನ್ಸ್ತಿದೆ ನನಗೆ. ದಿಗಂತರ ಮೊದಲ
ಖಾಸಗಿ ಬಾಹ್ಯಾಕಾಶ ಚಟುವಟಿಕೆ ವೀಕ್ಷಣಾಲಯ, ಉತ್ತರಾಖಂಡದ ಗಾರ್ವಾಲು, ಇವೆಲ್ಲ ಬೇಕು. ಪ್ಲಸ್ ನೇತ್ರಾದ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಲಿ. ನೇತ್ರ ಎಲ್ಲಿದೆ? ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿದೆ ಅನ್ನೋದು ವಿಶೇಷತೆ. ನೆಕ್ಸ್ಟ್ ರಾಹುಲ್ ರಾಮಗುಂಡಂ ಅಂತ. ಸೊ ಇವ್ರು ಏನ್ ಮಾಡಿದ್ರು? ರಾಹುಲ್ ರಾಮಗುಂಡಂ ಅವರು ಒಂದು ಪುಸ್ತಕ ಬರೆದ್ರು. ಆ ಪುಸ್ತಕದ ಹೆಸರು ದ ಲೈಫ್ ಅಂಡ್ ಟೈಮ್ಸ್ ಆಫ್ ಜಾರ್ಜ್ ಫರ್ನಾಂಡಿಸ್ ಅಂತ. ಓಕೆ, ಸೊ ಜಾರ್ಜ್ ಫರ್ನಾಂಡಿಸ್ ನಿಮ್ಗೆಲ್ಲ ಗೊತ್ತಿರಬಹುದು ಅಂತ ಅನ್ಕೊಂಡಿದ್ದೀನಿ. ಜಾರ್ಜ್ ಫರ್ನಾಂಡಿಸ್ ಕರ್ನಾಟಕದವರು, ಮಂಗಳೂರು ಮೂಲದವರು. ಇವರು ಪದ್ಮವಿಭೂಷಣವನ್ನು ಕೂಡ ಇವ್ರಿಗೆ ನಾವು ಕೊಟ್ಟಿದ್ದೀವಿ. ಪದ್ಮವಿಭೂಷಣ ಅಂದ್ರೇನು? ಭಾರತ ರತ್ನ ಆದ್ಮೇಲೆ ನೆಕ್ಸ್ಟ್ ಬರುವಂತಹ ವಿಶೇಷವಾದಂತಹ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನ ನಾವು ಪದ್ಮಭೂಷಣ ಅಂತ ಹೇಳಿದ್ವಿ, ಪದ್ಮವಿಭೂಷಣ ಅಂತೀವಿ. ಅದಾದ್ಮೇಲೆ ಪದ್ಮಭೂಷಣ, ಅದಾದ್ಮೇಲೆ ಪದ್ಮಶ್ರೀ ಬರುತ್ತೆ. ಸೊ ಈಗ ಮಂಗಳೂರಿನ ಒಬ್ಬ ವ್ಯಕ್ತಿ ಜಾರ್ಜ್ ಫರ್ನಾಂಡಿಸ್, ಇವರು ಪದ್ಮಭೂಷಣ ಕೊಟ್ವಿ. ಇವರು ಕಾನೂನು ಚಳುವಳಿ ಅಥವಾ ಕಾರ್ಮಿಕ ಚಳುವಳಿಯ ಮುಂದಾಳತ್ವವನ್ನ ವಹಿಸಿದ್ರು. ಸೊ ಈ ಕಾರ್ಮಿಕ ಅಥವಾ ಲೇಬರ್ ಪ್ರೊಟೆಸ್ಟ್ ಗಳಲ್ಲಿ ಇವರು ಮುಂದಾಳತ್ವ ವಹಿಸಿದ್ರು. ಬಟ್ ರಾಜಕೀಯವಾಗಿ ಇವರ ರಾಜಕೀಯ ಸ್ಟಾರ್ಟ್ ಆಗಿದ್ದು ಬಿಹಾರದಿಂದ. ನೋಡಿ, ಮಂಗಳೂರದವ್ರು ಆದ್ರೂ ಕೂಡ ಇವರು ರಾಜಕೀಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಬಿಹಾರದಿಂದ ಸ್ಟಾರ್ಟ್ ಆಗುತ್ತೆ. ಇವರು 1998ರಿಂದ 2004ರವರೆಗೂ ನಮ್ಮ ದೇಶದ ರಕ್ಷಣಾ ಸಚಿವರಾಗಿ, ಡಿಫೆನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು. ತುಂಬಾ ಸರಳ ವ್ಯಕ್ತಿ ಜಾರ್ಜ್ ಫರ್ನಾಂಡಿಸ್. ದೇಶದ 22ನೇ ರಕ್ಷಣಾ ಸಚಿವರಾಗಿ ಕೆಲಸ ಮಾಡಿದ್ಯಾರು? ಜಾರ್ಜ್ ಫರ್ನಾಂಡಿಸ್. ಇದಾದ ಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ 23ನೇ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದ್ರು. ಅವ್ರಿಗೆ ನಾವೇನಂತ ಕರಿತೀವಿ? ಅವ್ರ ಹೆಸರು AK ಆಂಟನಿ ಅಂತ. ಓಕೆ, ಕೇರಳದವರು. AK ಆಂಟನಿ ಅಂತ, ಕೇರಳದ CM ಆಗಿದ್ದವರು. ಸೊ AK ಆಂಟನಿ 23ನೇದವರು. ಜಾರ್ಜ್ ಫರ್ನಾಂಡಿಸ್ ಆದ್ಮೇಲೆ ಮುಂದೆ ಬಂದಂತಹ ಮತ್ತೊಬ್ಬ ರಕ್ಷಣಾ ಸಚಿವ ಯಾರು ಅಂತಂದ್ರೆ AK ಆಂಟನಿ ಅಂತ. ಸೊ ಇವರಿಬ್ಬರ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಜಾರ್ಜ್ ಫರ್ನಾಂಡಿಸ್ ಬಹಳಷ್ಟು ಸರಳ ವ್ಯಕ್ತಿ. ಓಕೆ, ಸೊ ಅವ್ರು ಆದ್ಮೇಲೂ ಬಂದಂತಹ AK ಆಂಟನಿ ಕೂಡ ಸಿಂಪಲ್ ಅಂದ್ರೆ ಸಿಂಪಲ್. ಈ ನಾವು ರಾಜಕೀಯದಲ್ಲಿ ನೋಡ್ತೀವಲ್ಲ, ಸ್ವಾತಂತ್ರ್ಯ ಬಂದ ಮೇಲೆ ನಾವು ಕಂಡಂತ ಅತ್ಯಂತ ಸರಳ ವ್ಯಕ್ತಿ ಯಾರಾಗಿದ್ರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿದ್ರು. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ರೇಂಜಿಗೆ ನಾವು ಯಾರನ್ನಾದ್ರೂ ಹೋಲಿಸಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದವರಾಗಿದ್ರೆ ಅದನ್ನ AK ಆಂಟನಿ ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಇವನ್ ವಿರೋಧ ಪಕ್ಷದವರು ಕೂಡ ಇವರ ಒಂದು ಪ್ರಾಮಾಣಿಕತೆ, ಇವರ ಒಂದು ಏನಂತ ಹೇಳ್ತೀವಿ ಸಿಂಪ್ಲಿಸಿಟಿಗೆ ಮಾರು ಹೋಗಿದ್ರು. ಸೊ ಅಂತಹ ಒಬ್ಬ ಒಳ್ಳೆಯ ರಕ್ಷಣಾ ಸಚಿವರು ಇಬ್ಬರನ್ನ ನಾವು ನೋಡ್ತಾ ಇದ್ವಿ. ಒಬ್ರು AK ಆಂಟನಿ, ಇನ್ನೊಬ್ರು ನಮ್ಮ ಜಾರ್ಜ್ ಫರ್ನಾಂಡಿಸ್. ಸೊ ಜಾರ್ಜ್ ಫರ್ನಾಂಡಿಸ್ ನಮ್ಮ ಕರ್ನಾಟಕದವರು, ಮಂಗಳೂರು ಮೂಲದವರು. ಇವರು ಒಂದು ರಕ್ಷಣಾ ಸಚಿವರಾಗಿದ್ರು ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಅನ್ಸುತ್ತೆ. ಸೊ ಈಗ ಅದನ್ನೆಲ್ಲ ಬಿಡೋಣ. ಈಗ ಏನಪ್ಪಾ ಅಂತಂದ್ರೆ, ಒಂದು ಪುಸ್ತಕ ಅವ್ರ ಮೇಲೆ ಬಂದಿದೆ, ನಾಳೆ ಬಿಡುಗಡೆ ಆಗುತ್ತೆ. ಸೊ ಆಗಸ್ಟ್ 26 ನಾಳೆ ಬಿಡುಗಡೆ ಆಗುತ್ತೆ. ಆ ಪುಸ್ತಕದ ಹೆಸರು ದ ಲೈಫ್ ಅಂಡ್ ಟೈಮ್ಸ್ ಆಫ್ ಜಾರ್ಜ್ ಫರ್ನಾಂಡಿಸ್ ಅಂತ. ಬರೆದವ್ರು ಯಾರು ಅಂತಂದ್ರೆ ರಾಹುಲ್ ರಾಮಗುಂಡಂ ಅಂತ. ಸೊ ಇಷ್ಟು ನಿಮ್ಗೆ ಗೊತ್ತಿರಲಿ. ಬಿಡುಗಡೆ ಆದ್ಮೇಲೆ ಈ ಪುಸ್ತಕದಲ್ಲಿ ಮತ್ತೇನಾದ್ರು ಇನ್ಫಾರ್ಮೇಶನ್ ಬಂತು, ಆ ಇನ್ಫಾರ್ಮೇಶನ್ ಮೇಲೆ ಮತ್ತೇನಾದ್ರು ಸುದ್ದಿ ಬಂದ್ರೆ ಅದನ್ನು ಕೂಡ ನಾವೇನ್ ಮಾಡೋಣ, ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಒಂದ್ ಸ್ವಲ್ಪ ಡಿಟೇಲ್ ಆಗಿ ನ್ಯೂಸ್. ಬೆಳಗಾವಿ ಗೋವಾ ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ. ಸೊ ಈಗ ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ, ಇದು ದಾಂಡೇಲಿ ಸುರಕ್ಷಿತ ಪ್ರದೇಶ ಅಥವಾ ಇದೊಂದು ಪ್ರೊಟೆಕ್ಟಿವ್ ಏರಿಯಾದ ಮೂಲಕ ಹಾಯ್ದು ಹೋಗ್ತಾ ಇದೆ. ಸೊ ಇದಕ್ಕಾಗಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ, ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಇದ್ದು ಅನುಮತಿಯನ್ನ ಪಡೆಯೋದು ಕಡ್ಡಾಯ ಅಂತ ಹೇಳಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದವರು ಪತ್ರ ಬರೆದಿದ್ದಾರೆ. ಸೊ ಸ್ವಲ್ಪ ಆರಾಮಾಗಿ ನೋಡೋಣ. ಏನಿದು? ಒಂದು ನ್ಯಾಷನಲ್ ಹೈವೇ ಯಾವುದು? ಬೆಳಗಾವಿ ಮತ್ತು ಗೋವಾನ ಸಂಪರ್ಕ ಮಾಡುವಂತ ಒಂದು ನ್ಯಾಷನಲ್ ಹೈವೇ. ಸೊ ಈ ಹೈವೇ ಹೋಗ್ತಾ ಇರೋದ್ರಿಂದ ದಾಂಡೇಲಿ ಸುರಕ್ಷಿತ ಪ್ರದೇಶದ ಮೂಲಕ ಇದು ಹಾಯ್ದು ಹೋಗ್ತಾ ಇದೆ. ಸೊ ಹೀಗಾಗಿ ಒಂದು ಸುರಕ್ಷಿತ ಪ್ರದೇಶದ ಮೂಲಕ ರಸ್ತೆ ಹಾಯ್ದು ಹೋದ್ರೆ ಅವ್ರು ಯಾರ ಅನುಮತಿಯನ್ನ ಪಡಿಬೇಕು? ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಥವಾ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಇಂದ ಪರ್ಮಿಷನ್ ಅನ್ನ ಪಡೆಯೋದು ಕಡ್ಡಾಯ ಅಂತ ಹೇಳಿ ಯಾರು ಹೇಳಿದ್ದಾರೆ ಅಂತಂದ್ರೆ ಹುಲಿ ಸಂರಕ್ಷಣಾ ಪ್ರಾಧಿಕಾರದವರು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿದವರು ಏನ್ ಮಾಡಿದ್ದಾರೆ, ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಮೋಸ್ಟ್ಲಿ NHAI ದವರು ಬರೆದಿರ್ತಾರೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಈ ಒಂದು ಪತ್ರವನ್ನ ಬರೆದಿರ್ತಾರೆ. ಸೊ ನಮಗೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ನಾವು ಈ ಎರಡು ಸಂಸ್ಥೆಗಳ ಬಗ್ಗೆ ತಿಳ್ಕೋಬೇಕು. ಒಂದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ, ಇನ್ನೊಂದು ಪತ್ರವನ್ನ ಬರೆದಂತಹ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದವರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಸೊ ಈಗ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದ್ರೆ ಏನು ಅಂತಂದ್ರೆ, ನಾವೇನ್ ಮಾಡಿದ್ವಿ, ನಮ್ಮ ದೇಶದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಒಂದು ಪ್ರಾಜೆಕ್ಟ್ ಟೈಗರ್ ಅಂತ ಮಾಡಿದ್ವಿ.
ಓಕೆ, ಸೊ ಪ್ರಾಜೆಕ್ಟ್ ಟೈಗರ್ ಅಂತ ಮಾಡಿದ್ವಿ. ಸೊ ಪ್ರಾಜೆಕ್ಟ್ ಟೈಗರ್ ಆದ್ಮೇಲೆ ಇನ್ನಷ್ಟು ಇದನ್ನ ಬಲಗೊಳಿಸೋಣ, ಹುಲಿಗಳ ಸಂರಕ್ಷಣೆ ಮಾಡೋದಕ್ಕೆ ಇದೊಂದು ಸಂಸ್ಥೆ ಬರ್ಲಿ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೇಂದ್ರ ಪರಿಸರ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ವಿ. ಈ ಸಂಸ್ಥೆಯನ್ನ ನಾವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಇದರ ಒಂದು ಅಡಿಯಲ್ಲಿ ನಾವು ಏನ್ ಮಾಡ್ತೀವಿ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಥವಾ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿಯನ್ನ ಹುಟ್ಟು ಹಾಕ್ತೀವಿ. ಸೊ ಹಾಗಾದ್ರೆ NTCA ಸ್ಥಾಪನೆ ಆದಂತಹದ್ದು ಯಾವಾಗ ಅಂದ್ರೆ 2006ರಲ್ಲಿ. ಸೊ ಯಾವ ಕಾಯ್ದೆಯ ಮೂಲಕ? ವನ್ಯಜೀವಿಗಳ ಸಂರಕ್ಷಣೆಯ ಕಾಯ್ದೆ 1972. ಸೊ ಅಂದ್ರೆ ಈಗ ಹುಲಿಗಳನ್ನ ನೋಡ್ಕೊಳ್ಳೋದು, ನಮ್ಮ ದೇಶದಲ್ಲಿರುವಂತಹ ಹುಲಿಗಳನ್ನ ನೋಡ್ಕೊಳ್ಳುವಂತ ಸಂಪೂರ್ಣ ಜವಾಬ್ದಾರಿ ಯಾರ್ದಿದೆ ಅಂದ್ರೆ ಈ NTCAಗೆ ಇದೆ. ಫಾರ್ ಎಕ್ಸಾಂಪಲ್ ಹುಲಿ ಗಣತಿ ಮಾಡೋದು, ಆ ಹುಲಿ ಗಣತಿ ಮಾಡಿ ಅದ್ರ ಹೆಸರನ್ನ ಕೊಡೋದು, ಓಕೆ ಸರ್ ಎಷ್ಟು ಬಂತು ಏನು ಅಂತ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಹುಲಿ ಇದೆ ಅಂತ ಹೇಳೋದು, ಅಥವಾ ಹುಲಿ ಸಂರಕ್ಷಣೆ ಮಾಡೋದಕ್ಕೆ ನಾವು ಟೈಗರ್ ರಿಸರ್ವ್ಸ್ ಅಂತ ಮಾಡಿದ್ವಲ್ಲ, ಹುಲಿ ಅಭಯಾರಣ್ಯ, ಅವೆಲ್ಲ ಯಾರ ಅಂಡರ್ ಅಲ್ಲಿ ಬರುತ್ತಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅಡಿಯಲ್ಲಿ ಬರುತ್ತೆ. ಸೊ ಇದು 2006ರಲ್ಲಿ ಸ್ಥಾಪನೆ ಆಯಿತು. ಇದಕ್ಕೆ ಸಂಬಂಧಪಟ್ಟಂತ ಕಾಯ್ದೆ ಯಾವುದು ಅಂದ್ರೆ ವನ್ಯಜೀವಿ ಸಂರಕ್ಷಣಾ ಮಂಡಳಿ ಕಾಯ್ದೆ 1900 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ನಾಟ್ ಮಂಡಳಿ ಕಾಯ್ದೆ. ಸೊ ಕಾಯ್ದೆ 1972. ಸೊ ಇದರ ಒಂದು ಅಧ್ಯಕ್ಷರು ಯಾರಿರ್ತಾರೆ? ಇದರ ಒಂದು ಅಧ್ಯಕ್ಷರಿರೋದು ಕೇಂದ್ರ ಪರಿಸರ ಸಚಿವರು. ಸೊ ಆಲ್ರೆಡಿ ಇದು ಕೇಂದ್ರ ಪರಿಸರ ಸಚಿವಾಲಯದಲ್ಲೇ ಕೆಲಸ ಮಾಡುತ್ತಲ್ಲ, ಸೊ ಹೀಗಾಗಿ ಇದರ ಸಚಿವರು ಬೈ ಡಿಫಾಲ್ಟ್ ಯಾರಿರ್ತಾರೆ ಅಂದ್ರೆ ಕೇಂದ್ರ ಪರಿಸರ ಸಚಿವಾಲಯ ಅಥವಾ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರು ಇದರ ಒಂದು ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ. ಸೊ ಈಗ ಇನ್ನೊಂದು ಸಂಸ್ಥೆ, ಈಗ ಯಾರ ಪರ್ಮಿಷನ್ ತಗೋಬೇಕು? ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ವಿ. ಸೊ ಇದು ಕೂಡ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಸ್ಥಾಪನೆಯಾದಂತ ಸಂಸ್ಥೆ. ಎರಡು ಯಾವುದು? ಒಂದು ಹುಲಿ ಸಂರಕ್ಷಣಾ ಪ್ರಾಧಿಕಾರ, ಇನ್ನೊಂದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಕಾಯ್ದೆ ಯಾವುದು? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972. ಸೊ ನಮ್ಮ ದೇಶದಲ್ಲಿ ವನ್ಯಜೀವಿಗಳ ಬಗ್ಗೆ ಹೆಚ್ಚಿನ ಕಾಳಜಿ ತೋರ್ಸೋಕ್ ಸ್ಟಾರ್ಟ್ ಮಾಡಿದ್ದು ಯಾವಾಗಿಂದ ಅಂದ್ರೆ ಈ ಒಂದು ಕಾಯ್ದೆ ಬಂದ ನಂತರ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪರಿಸರ ಆಗಿರ್ಲಿ, ವನ್ಯಜೀವಿಗಳಾಗಿರ್ಲಿ, ಇವುಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಸಲಹೆ, ಸೂಚನೆ, ಎಚ್ಚರಿಕೆ ಎಲ್ಲ ನೀಡೋದು ಯಾರು ಅಂತಂದ್ರೆ ಈ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ. ಸೊ ಈಗ ರಾಜ್ಯಗಳು ಏನ್ ಮಾಡತ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ಬೆಳಗಾವಿ ಮತ್ತು ಗೋವಾದ ನಡುವೆ ರಾಷ್ಟ್ರೀಯ ಹೆದ್ದಾರಿಯನ್ನ ನಾವು ಮಾಡ್ತಿದೀವಲ್ಲ, ಸೊ ಈಗ ಪರ್ಮಿಷನ್ ಯಾರು ಕೊಡಬೇಕು? ಇಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯವರು ಕೊಡಬೇಕು. ಸೊ ಹೀಗೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರಗಳಿಗೆ ಸಲಹೆ ಸೂಚನೆಯನ್ನ ನೀಡುವಂತಹ ಒಂದು ಮಂಡಳಿಗೆ ಏನಂತ ಕರಿತೀವಿ? ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಂತ ಹೇಳ್ತೀವಿ. ಸೊ ಈ ಮಂಡಳಿಯ ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳು ಇರ್ತಾರೆ. ಸೊ ಯಾವುದು? ನ್ಯಾಷನಲ್ ವೈಲ್ಡ್ ಲೈಫ್ ಕೌನ್ಸಿಲ್ ಅಲ್ಲ, ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತ. ಸೊ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಇವರ ಒಂದು ಅಧ್ಯಕ್ಷರು, ಇದರ ಒಂದು ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳಿರ್ತಾರೆ. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಅರಣ್ಯ ಭೂಮಿಯನ್ನ ಪರಿವರ್ತನೆ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ಹೆದ್ದಾರಿಯನ್ನ ಮಾಡೋದು ಕೂಡ ಅರಣ್ಯ ಭೂಮಿಯನ್ನ ಪರಿವರ್ತನೆ ಮಾಡಿದಂಗೆ, ರೈಲ್ವೆ ಪ್ರಾಜೆಕ್ಟ್ ಮಾಡಿದ್ವಿ ಅಥವಾ ಡ್ಯಾಮ್ ಮಾಡಿದ್ವಿ ಅಥವಾ ನಾವು ಒಂದಿಷ್ಟು ಬಿಲ್ಡಿಂಗ್ಸ್ ಅನ್ನ ಕಟ್ತಿದೀವಿ, ಈ ತರ ಏನೇ ಕೆಲಸ ಮಾಡಿದ್ರೆ ಅದು ಅರಣ್ಯ ಭೂಮಿಯ ಪರಿವರ್ತನೆ ಅಂತ ಹೇಳ್ತೀವಿ. ಅಥವಾ ಇಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನಗಳಾಗ್ಲಿ ಅಥವಾ ವನ್ಯಜೀವಿ ಧಾಮಗಳ ಗಡಿಯನ್ನ ಬದಲಾವಣೆ ಮಾಡಬೇಕಾದ್ರೆ ಇದರ ಅನುಮತಿಯನ್ನ ಪಡೆಯೋದು ಕಡ್ಡಾಯ. ಯಾರ ಅನುಮತಿ? ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅನುಮತಿ ಪಡೆಯೋದು ಕಡ್ಡಾಯ. ಸೊ ಹೀಗಾಗಿ ಈ ರೋಡ್ ಏನಿದೆಯಲ್ಲ ಬೆಳಗಾವಿ ಗೋವಾ, ಈ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅನುಮತಿಯನ್ನ ಪಡೆದಿಲ್ಲ. ಸೊ ಹೀಗಾಗಿ ಇದನ್ನ ಪಡೀರಿ ಅಂತ ಹೇಳಿ ಯಾರು ಹೇಳ್ತಿದ್ದಾರೆ? ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದವರು ಹೇಳ್ತಿದ್ದಾರೆ. ಓಕೆ, ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈಗ ಇದೊಂದು ವಿಷಯ ಅವಾಗವಾಗ ನ್ಯೂಸ್ ಅಲ್ಲಿ ಬರುತ್ತೆ, ಏನಪ್ಪಾ ಅಂದ್ರೆ ದತ್ತಪೀಠ ಬಾಬಾ ಬುಡನ್ಗಿರಿ ವಿವಾದ. ಓಕೆ, ಸೊ ಇದನ್ನ ಏನಂತ ಸ್ವಲ್ಪ ನಾವು ಅರ್ಥ ಮಾಡ್ಕೋಣ. ಸೊ ಏನ್ ವಿವಾದ ಇದೆ ಅಂತಂದ್ರೆ ದತ್ತಪೀಠ, ದತ್ತಾತ್ರೇಯ ಪೀಠ, ಸೊ ದತ್ತಾತ್ರೇಯ ಪೀಠ ಮತ್ತು ಸೂಫಿ ಸಂತರಾದಂತಹ ಬಾಬಾ ಬುಡಾನ್ ಇವರಿಬ್ಬರ ಒಂದು ಇಲ್ಲಿ ಪೀಠ ಅಂದ್ರೆ ಒಂದು ಮಂದಿರ ಇದೆ. ಸೊ ನೆಕ್ಸ್ಟ್ ಬಾಬಾ ಬುಡಾನ್ ಅಂತ ಇವರೊಬ್ರು ಸೂಫಿ ಸಂತ ಅಂತ ಹೇಳಿ. ಸೂಫಿ ಸಂತ ಅಂದ್ರೆ ಅದು ಒಂದು ಧಾರ್ಮಿಕ ಪಂಗಡ. ಸೊ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರಲ್ಲೂ ಭಗವಂತನನ್ನ ಕಾಣುವಂತಹ ಒಂದು ಸರಳ ಮಾರ್ಗವನ್ನ ನಾವು ಸೂಫಿ ಪಂಥ ಅಂತ ಹೇಳ್ತೀವಿ. ಸೊ ನಮ್ಮ ದೇಶದಲ್ಲಿ ಈಗ ಹಿಂದೂ ಮುಸ್ಲಿಂ ಅಂತ ಏನಿರ್ತಾರಲ್ಲ, ಸೊ ಎಲ್ರು ಇದಕ್ಕೆ ಏನಂತಾರೆ, ಇದು ಯಾವುದೇ ಧರ್ಮವನ್ನ ಬೆಂಬಲಿಸದೆ ಸೊ ಪರಮಾತ್ಮನನ್ನ ಭಗವಂತನನ್ನ ಆರಾಧನೆ ಮಾಡಿದಂತಹ ಒಂದು ಪಂಗಡಕ್ಕೆ ನಾವು ಸೂಫಿ ಅಂತ ಹೇಳ್ತೀವಿ.
ಓಕೆ, ಸೊ ನಮ್ಮ ದೇಶದಲ್ಲಿ ಬಹಳಷ್ಟು ಬೇರೆ ಬೇರೆ ಧಾರ್ಮಿಕ ಪದ್ಧತಿಗಳಿವೆ. ಅದರಲ್ಲಿ ಒಂದು ಯಾವುದು ಅಂತಂದ್ರೆ ಈ ಸೂಫಿ. ಸೊ ಈಗ ದತ್ತಾತ್ರೇಯ ಪೀಠ ಆಗ್ಲಿ, ಈ ಸೂಫಿ ಸಂತರಾದಂತಹ ಬಾಬಾ ಬುಡಾನು, ಇವರ ಒಂದು ದರ್ಗಾ ಎರಡೂ ಎಲ್ಲಿದೆ ಅಂದ್ರೆ ಬಾಬಾ ಬುಡಾನ್ ಅನ್ನುವಂತಹ ಒಂದು ಬೆಟ್ಟದಲ್ಲಿ ಇದೆ. ಓಕೆ, ಸೊ ನೋಡಿ, ಒಂದು ಕಡೆ ದತ್ತಾತ್ರೇಯ ಪೀಠ, ಇನ್ನೊಂದು ಕಡೆ ಸೂಫಿ ಸಂತರಾದಂತಹ ಬಾಬಾ ಬುಡಾನ್ ಅವರ ಒಂದು ದರ್ಗಾ, ಎರಡೂ ಕೂಡ ಏನಿದೆ ಅಂತಂದ್ರೆ ಇಲ್ಲಿ ಇದೆ. ಎಲ್ಲಿ? ಬಾಬಾ ಬುಡಾನ್ಗಿರಿ ಬೆಟ್ಟದಲ್ಲಿದೆ. ಸೊ ಇಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ, ಇಲ್ಲಿ ಇದೆ. ಸೊ ಈಗ ವಿವಾದವನ್ನು ಹೇಳ್ತಿದೆ. ಸೊ ಈಗ ಫಸ್ಟ್ ಏನ್ ತಿಳ್ಕೊಳ್ಳೋಣ, ಬಾಬಾ ಬುಡಾನ್ ಅಂದ್ರೆ ಯಾರು? ಸೊ ಬಾಬಾ ಬುಡಾನ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾಫಿ ಬೀಜಗಳನ್ನ ಪರಿಚಯಿಸಿದವರು ಯಾರು ಅಂತಂದ್ರೆ ಈ ಸೂಫಿ ಸಂತ ಆದಂತಹ ಬಾಬಾ ಬುಡಾನ್ ಅವರು. ಸೊ ಬೇರೆ ದೇಶದಿಂದ ಯಾರಿಗ್ ಗೊತ್ತಿದೆ ಎಲ್ಲ ಕಮೆಂಟ್ ಮಾಡಿ ಹೇಳಿ. ಸೊ ಬೇರೆ ದೇಶದಿಂದ ಈ ಕಾಫಿ ಬೀಜಗಳನ್ನ ತಂದು ನಮ್ಮ ದೇಶದಲ್ಲಿ ಕಾಫಿಯನ್ನ ಪರಿಚಯಿಸಿದ್ದು ಅಥವಾ ಕಾಫಿ ಗಿಡಗಳನ್ನ ಬೆಳೆಯೋದಕ್ಕೆ ಕಾರಣರಾದಂತಹ ಒಬ್ಬ ಸೂಫಿ ಸಂತ ಯಾರು? ಬಾಬಾ ಬುಡಾನ್. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ, ಎರಡೂ ಇರೋದ್ರಿಂದ ದತ್ತಾತ್ರೇಯ ಪೀಠ ಮತ್ತು ಸೂಫಿ ಸಂತ ಆದಂತಹ ಬಾಬಾ ಬುಡಾನ್ ದರ್ಗಾ ಇರೋದು, ಈ ಜಾಗದ ಒಡೆತನಕ್ಕೆ ಏನಾಯ್ತು, ವಿವಾದ ಆಗಿದೆ. ಸೊ ಏನ್ ವಿವಾದ ಆಗಿದೆ ಅಂತಂದ್ರೆ, ಈ ಒಂದು ದತ್ತಾತ್ರೇಯ ಪೀಠ ಮತ್ತು ಬಾಬಾ ಬುಡಾನ್ ಈ ದರ್ಗಾದ ಉಸ್ತುವಾರಿಯನ್ನ 1973ರಲ್ಲಿ ವಕ್ಫ್ ಮಂಡಳಿಗೆ ಏನ್ ಮಾಡಿದ್ರು, ಹಸ್ತಾಂತರ ಮಾಡಿದ್ರು. ಆ ಟೈಮಲ್ಲಿ ಈ ವಕ್ಫ್ ಮಂಡಳಿ ಏನ್ ಮಾಡತ್ತಂದ್ರೆ ದತ್ತ ಪಾದುಕೆ ಮತ್ತು ನಂದಾದೀಪವನ್ನ ಮುಜರಾಯಿ ಇಲಾಖೆಗೆ ಏನ್ ಮಾಡಿದ್ರು, ಹಸ್ತಾಂತರ ಮಾಡಿದ್ರು. ಸೊ ಯಾರಿಗೆ ಕೊಟ್ಟಿದ್ವಿ ನಾವು? ಈ ದತ್ತಾತ್ರೇಯ ಪೀಠ ಮತ್ತು ಬಾಬಾ ಬುಡಾನ್ ಗಿರಿಯ ದರ್ಗಾದ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ. ಯಾವಾಗ? 1973ದಲ್ಲಿ ವಕ್ಫ್ ಮಂಡಳಿಗೆ ಏನ್ ಮಾಡಿದ್ರು, ಅಧಿಕಾರವನ್ನ ಕೊಟ್ಟಿದ್ರು. ಬಟ್ ವಕ್ಫ್ ಮಂಡಳಿದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ದತ್ತಾತ್ರೇಯ ಅವರ ಪಾದುಕೆ ಮತ್ತು ನಂದಾದೀಪವನ್ನ ಮುಜರಾಯಿ ಇಲಾಖೆದವ್ರಿಗೆ ಕೊಟ್ರು. ಸೊ ಅದಾದ್ಮೇಲೆ ಏನಾಯ್ತು, ಇಲ್ಲಿ ಫೈಟ್ ಸ್ಟಾರ್ಟ್ ಆಯ್ತು, ವಿವಾದ ಸ್ಟಾರ್ಟ್ ಆಯ್ತು. ಒಂದ್ ಕಡೆ ಸೂಫಿ ಪಂಗಡದವರು, ಇನ್ನೊಂದು ಕಡೆ ದತ್ತಾತ್ರೇಯ ಬೆಂಬಲಿಗರು ಏನ್ ಮಾಡ್ತಾರೆ ಅಂತಂದ್ರೆ ಒಂಥರ ಫೈಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ಒಡೆತನಕ್ಕೆ ಸಂಬಂಧಪಟ್ಟಂತೆ ವಿವಾದ ಆಯ್ತು, ವಿವಾದ ಕೋರ್ಟಿಗೂ ಕೂಡ ಹೋಯ್ತು. ಸೊ ಇದನ್ನ ದಕ್ಷಿಣ ಭಾರತದ ಒಂದು ಬಾಬ್ರಿ ಅಯೋಧ್ಯೆ ಸಹ ಅಂತ ಕರೆಯಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಬಹಳಷ್ಟು ಗಲಿಭೆಗಳು ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾವೀಗ ದತ್ತ ಪೀಠ ಬಾಬಾ ಬುಡಾನ್ ವಿವಾದವನ್ನ ಅರ್ಥ ಮಾಡ್ಕೊಂಡ್ವಿ. ಯಾಕಂದ್ರೆ ಎರಡು ಬೇರೆ ಬೇರೆ ಪದ್ಧತಿಗಳು, ಒಂದು ದತ್ತಾತ್ರೇಯ ಪೀಠ ಆಗ್ಲಿ, ಇನ್ನೊಂದು ಸೂಫಿ ಪಂಗಡ ಆಗ್ಲಿ. ಸೊ ಎರಡರ ನಡುವೆ ಏನಾಗುತ್ತೆ, ಈ ಒಂದು ಏರಿಯಾ ಅಥವಾ ಇದರ ಒಡೆತನದ ಬಗ್ಗೆ ವಿವಾದ ಸ್ಟಾರ್ಟ್ ಆಯ್ತು. ಮತ್ತೆ ಇದು ಎಲ್ಲಿಗೆ ಹೋಯ್ತು, ಕೋರ್ಟಿಗೂ ಕೂಡ ಹೋಯ್ತು. ಸೊ ಹಾಗಾದ್ರೆ ಈಗೇನು ನ್ಯೂಸ್ ಇದೆಯಪ್ಪ ಅಂತಂದ್ರೆ, ಈಗ ನಮ್ಮ ಸರ್ಕಾರದವರು ಒಂದು ಒಳ್ಳೆ ನಿರ್ಧಾರ ತಗೊಂಡ್ರು. ಸೊ ಈ ಕಡೆ ಒಂದ್ ಕಡೆ ಸೂಫಿ ಪಂಗಡದವ್ರು ಬರ್ಲಿ, ಈ ಕಡೆ ಏನು ಈ ದತ್ತಾತ್ರೇಯ ಪೀಠದವರು ಕೂಡ ಬರ್ಲಿ. ಸೊ ಇಬ್ಬರ ಒಂದು ಧಾರ್ಮಿಕ ಕಾರ್ಯಾಚರಣೆಗಳನ್ನ, ಆ ಒಂದು ಆಚರಣೆಗಳನ್ನ ಕಣ್ಗಾವಲು ಇಡೋದಕ್ಕೆ ಮುಸ್ಲಿಮರು ಮತ್ತು ಹಿಂದೂಗಳು ಇಬ್ಬರು ಸೇರಿದಂತಹ ಒಂದು ಸಮಿತಿಯನ್ನ ಸರ್ಕಾರದವರು ರಚನೆ ಮಾಡ್ತಿದ್ರೆ. ಸೊ ಈಗ ಅವರು ಬೇಡ ಇವರು ಬೇಡ, ಇಬ್ಬರನ್ನ ಸೇರಿಸಿ ಏನ್ ಮಾಡ್ಬಿಡೋಣ ಅಂತಂದ್ರೆ ಒಂದು ಸಮಿತಿಯನ್ನ ರಚನೆ ಮಾಡೋಣ ಅಂತ ಹೇಳಿ ರಾಜ್ಯ ಸರ್ಕಾರದವರು ಒಂದು ಬೆಸ್ಟ್ ಡಿಸಿಷನ್ ತಗೊಂಡ್ರು. ಓಕೆ, ಸೊ ಈಗ ಇಬ್ಬರನ್ನು ಸೇರಿಸಿದ್ರು. ಒಂದ್ ಕಡೆ ಹಿಂದೂಗಳು, ಇನ್ನೊಂದ್ ಕಡೆ ಮುಸ್ಲಿಮ್ಸ್, ಇಬ್ರು ಒಂದೇ ಸಮಿತಿಯಲ್ಲಿ ಇದ್ರೆ ಈ ಒಂದು ಧಾರ್ಮಿಕ ಆಚರಣೆದಲ್ಲಿ ಏನಾಗ್ಬಾರ್ದು, ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದು. ಸೊ ಯಾರು ದತ್ತಾತ್ರೇಯ ಪೀಠಕ್ಕೆ ಹೋಗ್ತಾರೋ ಅವ್ರು ದತ್ತಾತ್ರೇಯ ಪೀಠಕ್ಕೆ ಹೋಲಿ, ಯಾರು ಬಾಬಾ ಬುಡಾನ್ ಗಿರಿ ದರ್ಗಾಕ್ ಹೋಗ್ತಾರೋ ಬಾಬಾ ಬುಡಾನ್ ಗಿರಿ ದರ್ಗಾಕ್ ಹೋಲಿ. ಬಟ್ ಅದನ್ನೆಲ್ಲಾ ಮೇಂಟೈನ್ ಮಾಡೋದು ಯಾರ ಜವಾಬ್ದಾರಿ? ಈ ಹಿಂದೂ ಮತ್ತು ಮುಸ್ಲಿಂದವರು ಯಾರ್ಯಾರ ಸಮಿತಿಯಲ್ಲಿದ್ದಾರ ಇವ್ರಿಗೆ ಟೆನ್ಷನ್ ಇರ್ಲಿ, ನಮಗ್ ಟೆನ್ಷನ್ ಬೇಡ ಅಂತ ಸರ್ಕಾರದವರು ಒಳ್ಳೆ ನಿರ್ಧಾರ ತಗೊಂಡ್ರು. ಓಕೆ, ಸೊ ಈ ರೀತಿ ಏನ್ ಮಾಡ್ತಿದ್ವಲ್ಲ, ಈ ರೀತಿ ಕೆಲಸ ಮಾಡುವಾಗ ಧಾರ್ಮಿಕ ವಿಧಿವಿಧಾನಗಳನ್ನ ಅನುಸರಿಸೋದಕ್ಕೆ ಒಂದ್ ಕಡೆ ಅರ್ಚಕರು, ಇನ್ನೊಂದ್ ಕಡೆ ಮೌಲಿಗಳನ್ನು ಕೂಡ ಏನ್ ಮಾಡ್ತಿದ್ರೆ ಸರ್ಕಾರದವರು ನೇಮಕ ಮಾಡ್ತಿದ್ರೆ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಸರ್ಕಾರದವರು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಓಕೆ, ಸೊ ಈಗ ಜವಾಬ್ದಾರಿ ಸರ್ಕಾರ ತಾನು ವಹಿಸ್ಕೊಂಡಿದ್ರೆ ಏನಾಗ್ತಿತ್ತು, ಬೇರೆದವರು ಏನಾದ್ರೂ ಅಬ್ಜೆಕ್ಷನ್ ತೆಗೆದಿತ್ತು. ಈಗ ಎರಡೂ ಪಂಗಡದವ್ರನ್ನ ಸೇರಿಸಿ ಒಂದು ಸಮಿತಿ ಮಾಡಿ ಒಂದ್ ಕಡೆ ಅರ್ಚಕರನ್ನ, ಇನ್ನೊಂದು ಕಡೆ ಮೌಲ್ವಿಯನ್ನ ನೇಮಕ ಮಾಡಿದ್ದಾರೆ. ಸೊ ಹೀಗಾಗಿ ಇದೇನಾಗ್ಬೇಕು, ಇಲ್ಲಿಗೆ ಶಾಂತ ಆಗ್ಬೇಕು. ಸುಮ್ನೆ ಧರ್ಮದ ಹೆಸರಲ್ಲಿ ವಿವಾದಗಳನ್ನ, ಗಲಿಭೆಗಳನ್ನ ಎಬ್ಬಿಸಿ, ಓಕೆ, ಸೊ ಈಗ ದುಡ್ಕೊಂಡು ತಿನ್ನುವರ ಲೈಫಿಗೆ ನಾವೇನ್ ಮಾಡ್ತಾ ಇದೀವಿ, ಪ್ರಾಬ್ಲಮ್ ಕೊಡ್ತಾ ಇದ್ದೀವಿ. ಸೊ ಇಂಥವುಗಳು ಏನಾಗ್ಬಾರ್ದು, ದೇಶದಲ್ಲಿ ನಡೀಬಾರ್ದು. ಈಗ ನಮ್ಮ ಶಿವರುದ್ರಪ್ಪನವರು ಬರೆದಿರುವಂತಹ ಒಂದು ಕವಿತೆ, ಅದನ್ನ ಶ್ರೀ ಯಶ್ವತ್ ಅವ್ರು ಚೆನ್ನಾಗಿ ಆಡಿದ್ರು. ಸೊ ನಿಮಗೂ ಕೂಡ ಗೊತ್ತಿರುತ್ತೆ ಏನಂತಂದ್ರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ,
ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ ಹೇಳಿ GS ಶಿವರುದ್ರಪ್ಪನವರು ಬರೆದ್ರು. ಸೊ ಪರಮಾತ್ಮ ಭಗವಂತ ಎಲ್ಲಾ ಕಡೆ ಇದ್ದಾನೆ, ನಾವ್ ಯಾಕೆ ಈ ತರ ಹೊಡೆದಾಡ್ತಿದೀವಿ ಅಂತ ಗೊತ್ತಿಲ್ಲ. ಓಕೆ, ಸೊ 4 ದಿನ ಬದುಕಿಲಿ ಈಗ ಹತ್ರನೇ ಇರ್ತೀವಿ. ಓಕೆ, ಸೊ ನಾವು ಅಲ್ಲೇನೆ ಸುತ್ತಮುತ್ತಲೇನೆ ಇರ್ತೀವಿ, ಆದ್ರೂ ಕೂಡ ಏನ್ ಮಾಡಲ್ಲ, ನಮ್ಮ ಅಹಂಕಾರದ ಕೋಟೆಯಲ್ಲಿ ನಾವು ದೂರ ನಿಲ್ತೀವಿ. ಓಕೆ, ಸೊ ನಾವು ಡಿಸ್ಟೆನ್ಸ್ ಅಲ್ಲಿ ಸಮೀಪ ಇದ್ರೂ ಕೂಡ ಏನಾಗುತ್ತೆ, ಮಾನಸಿಕವಾಗಿ ಆ ದೂರವನ್ನ ಮೇಂಟೈನ್ ಮಾಡಕ್ ಟ್ರೈ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಅಹಂ, ನಾನು, ನಂದು ಅನ್ನುವಂತಹ ಒಂದು, ಅಥವಾ ನನ್ನದು ಅಂತ ಹೇಳಿ ನಾವೇನು ನಮ್ಮನ್ನ ನಾವು ಗುರುತಿಸ್ಕೊಳ್ತಿರ್ತೀವಲ್ಲ, ಆ ಒಂದು ಕೋಟೆಯಲ್ಲಿ ಇರ್ತೀವಿ. ನಾವು ಬದುಕೋದು ಬರೀ 4 ದಿವಸ. ಸೊ 4 ದಿವಸದಲ್ಲಿ ಸ್ವಲ್ಪ ಹೊಂದಾಣಿಕೆ ಅನ್ನೋದು ಈಗಿನ ಜಗತ್ತಲ್ಲಿ ಬಹಳಷ್ಟು ಏನಾಗಿದೆ ಅಂತಂದ್ರೆ ಕಷ್ಟ ಆಗಿದೆ ಅಂತ ಹೇಳಿ ಶಿವರುದ್ರಪ್ಪನವರು ಹೇಳಿದ್ರು. ಸೊ ಅದಕ್ಕೆ ಈ ರೀತಿ ಒಂದು ಡಿಸಿಷನ್ ಅನ್ನ ರಾಜ್ಯ ಸರ್ಕಾರದವರು ತಗೊಂಡಿದ್ದಾರೆ. ಇನ್ನು ಮುಂದಾದ್ರೂ ಈ ಬಾಬಾ ಬುಡನ್ಗಿರಿಯ ದತ್ತಪೀಠದಲ್ಲಿ ಶಾಂತಿ ನೆಲೆಸ್ಲಿ, ಎಲ್ಲ ಜನರು ಹೋಗಿ ಅಲ್ಲಿ ಧಾರ್ಮಿಕ ಆಚರಣೆಯನ್ನ ಖುಷಿಯಿಂದ, ನಾವು ದೇವರನ್ನ ನೋಡಕ್ ಹೋಗ್ತಿದೀವಿ ಅಂದ್ರೆ ಖುಷಿಯಿಂದ ಹೋಗ್ಬೇಕು. ಸೊ ತಲೆ ಕೆಡ್ಸ್ಕೊಂಡು ಹೋಗ್ಬಾರ್ದು. ಸೊ ಅಂತ ಒಂದು ವಾತಾವರಣ ನಿರ್ಮಾಣ ಆಗ್ಲಿ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ. ಬಟ್ ಇನ್ನು ನ್ಯೂಸ್ ಬಹಳಷ್ಟು ಇದೆ. ಓಕೆ, ಸೊ ಏನಪ್ಪಾ ಅಂದ್ರೆ ವಿಕೋಪ ತಡೆದುಕೊಳ್ಳುವ ಮೂಲ ಸೌಕರ್ಯ ಮೈತ್ರಿಕೂಟ ಅಂತ ಹೇಳಿ. ಸೊ ಇದು ಒಂದು ಏನಂತಂದ್ರೆ ಒಂದು ಏನಂತ ಹೇಳ್ತೀವಿ, ಒಂದು ಸಂಸ್ಥೆ ಅಥವಾ ಸಂಘ. ಓಕೆ, ಸೊ ಸಂಸ್ಥೆ ಅಥವಾ ಸಂಘ ಇದು. ಸೊ ಇಲ್ಲಿ ಏನಾಗುತ್ತಾನೆ, ಫಸ್ಟ್ ಇದನ್ನ ತಿಳ್ಕೊಂಡು ಏನು ನ್ಯೂಸ್ ಇದೆ ಅನ್ನೋದನ್ನ ನಾವು ನೋಡೋಣ. ಸೊ ಏನಾಗುತ್ತಪ್ಪ ಅಂದ್ರೆ ಪ್ರಕೃತಿ ವಿಕೋಪಗಳಾಗತ್ತೆ. ಪ್ರಕೃತಿ ವಿಕೋಪಗಳಂತಂದ್ರೆ ಈಗ ಕೆಳಗಾಗ್ತಿದೆಯಲ್ಲ. ಓಕೆ, ಸೊ ಏನೋ ಜ್ವಾಲಾಮುಖಿ ಸ್ಫೋಟ ಆಯ್ತು, ಅಥವಾ ಕೆಳಗಡೆಯಿಂದ ಭೂಕಂಪ ಬಂತು, ಸುನಾಮಿ ಬಂತು, ಜೋರಾಗಿ ಮಳೆ ಬಂತು. ಸೊ ಈ ರೀತಿಯಾಗಿ ಪ್ರಕೃತಿ ವಿಕೋಪಗಳು ಏನು ನಡೆಯುತ್ತಲ್ಲ, ಇದು ನಡೆದಾಗ ತಡೆದುಕೊಳ್ಳಬಹುದಾದಂತಹ ಒಂದು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋದು. ಸೊ ಮೂಲ ಸೌಕರ್ಯ ಅಂದ್ರೆ ಏನು, ರೋಡ್ಗಳಾಗಿರ್ಬೋದು, ಬಿಲ್ಡಿಂಗ್ಸ್ ಗಳಾಗಿರ್ಬೋದು, ಡ್ಯಾಮ್ಸ್ ಗಳಾಗಿರ್ಬೋದು, ರೈಲ್ವೆ ಲೈನ್ ಆಗಿರ್ಬೋದು, ಓಕೆ, ಸೊ ಬೇರೆ ಎಲ್ಲ. ಸೊ ಈ ತರ ಎಲ್ಲ ರೋಡು, ರೈಲ್ವೆ ಲೈನು, ಬಿಲ್ಡಿಂಗ್ಸ್, ಡ್ಯಾಮ್ಸ್, ಇಂಥವುಗಳಿಗೆಲ್ಲ ನಾವೇನಂತ ಹೇಳ್ತೀವಿ, ಮೂಲ ಸೌಕರ್ಯ ಅಂತ ಹೇಳ್ತೀವಿ. ಸೊ ಈಗ ಪ್ರಕೃತಿ ವಿಕೋಪ ಅನ್ನೋದು ಎಲ್ಲಿ ಬೇಕಾದ್ರೂ ನಡಿಬಹುದು, ನಮ್ಮ ದೇಶದಲ್ಲಿ ನಡಿಬಹುದು, ಬೇರೆ ಎಲ್ಲ ಕಡೆ ಭೂಮಿ ಮೇಲೆ ಎಲ್ಲಿ ಬೇಕಾದ್ರೂ ಪ್ರಕೃತಿ ವಿಕೋಪಗಳು ನಡೆಯುತ್ತೆ. ಸೊ ಈ ಪ್ರಕೃತಿ ವಿಕೋಪಗಳು ನಡೆದಾಗ ನಮ್ಮ ಮೂಲ ಸೌಕರ್ಯಗಳು ಏನಾಗಬಾರ್ದು, ಹಾನಿ ಆಗ್ಬಾರ್ದು. ಸೊ ನಮ್ಮ ಮೂಲ ಸೌಕರ್ಯಗಳು, ನಮ್ಮ ರೋಡ್ಸು, ಡ್ಯಾಮ್ಸು, ರೈಲ್ವೆ ಲೈನ್ಸು, ಇವುಗಳನ್ನ ನಾವು ಆ ಒಂದು ಪ್ರಕೃತಿ ವಿಕೋಪದಿಂದ ತಡೆಯುವಷ್ಟು ಕ್ಷಮತೆ ಇರುವಂತಹ ನಾವು ರೋಡ್ಸು, ಬಿಲ್ಡಿಂಗ್ಸು, ಡ್ಯಾಮ್ಸು ಇವುಗಳನ್ನ ಏನ್ ಮಾಡೋಣ, ನಿರ್ಮಾಣ ಮಾಡೋಣ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಸ್ಟಾರ್ಟ್ ಆದಂತಹ ಒಂದು ಒಪ್ಪಂದಕ್ಕೆ ನಾವೇನಂತ ಹೇಳ್ತಿದೀವಿ ಅಂದ್ರೆ, ಅಥವಾ ಅದರಿಂದ ಬಂದಂತಹ ಒಂದು ಸಂಸ್ಥೆಗೆ ನಾವೇನಂತ ಹೇಳ್ತಿದೀವಿ ಅಂದ್ರೆ ವಿಕೋಪ ತಡೆದುಕೊಳ್ಳುವ ಮೂಲ ಸೌಕರ್ಯ ಮೈತ್ರಿಕೂಟ ಅಂತ. ಸೊ ಇಲ್ಲಿ ಏನಂದ್ರೆ ಸದೃಢವಾದಂತಹ ಮೂಲ ಸೌಕರ್ಯ ರೆಡಿ ಆಗ್ಬೇಕು. ಓಕೆ, ಸೊ ಈಗ ಭೂಕಂಪ ಆದ ತಕ್ಷಣ ಏನಾಗ್ಬಾರ್ದು, ಬಿಲ್ಡಿಂಗ್ಸ್ ಗಳೆಲ್ಲ ಬೀಳ್ಬಾರ್ದು, ರೋಡ್ ಎಲ್ಲ, ಅಥವಾ ನಾವು ಎಲೆಕ್ಟ್ರಿಕ್ ಕಂಬ ನೆಟ್ಟಿರ್ತೀವಲ್ಲ, ಓಕೆ, ಸೊ ಆ ರೀತಿ ಏನ್ ಮಾಡ್ತಿದ್ವಿ, ಅಂತಹ ಒಂದು ಮೂಲ ಸೌಕರ್ಯಗಳನ್ನ ನಾವೇನ್ ಮಾಡ್ತಿದ್ವಿ, ರೆಡಿ ಮಾಡ್ತಿದ್ದೀವಿ. ಸೊ ಅದಕ್ಕೆ ಆ ಒಂದು ಉದ್ದೇಶದಿಂದ ಎಲ್ಲೇ ಏನೇ ನ್ಯಾಚುರಲ್ ಡಿಸಾಸ್ಟರ್ ಆದ್ರೂ ಇಲ್ಲೆಲ್ಲ ಬಿದ್ದು ಹೋಗ್ತಿದೆಯಲ್ಲ, ಈ ತರ ಆಗ್ಬಾರ್ದು. ಗಟ್ಟಿ ಮುಟ್ಟಾದಂತಹ ಒಂದು ಮೂಲ ಸೌಕರ್ಯಗಳನ್ನ ರೆಡಿ ಮಾಡೋದಕ್ಕೆ ಈ ಒಕ್ಕೂಟ ಏನಾಗುತ್ತೆ ಅಂದ್ರೆ ಒಗ್ಗಟ್ಟಾಗಿ ಕೆಲಸ ಮಾಡುತ್ತೆ. ಸೊ ಇದ್ರ ಹಿಂದೆನೂ ಕೂಡ ಒಂದು ಹಿಸ್ಟ್ರಿ ಇತ್ತು. ಏನಪ್ಪಾ ಅಂದ್ರೆ ಪ್ಯಾರಿಸ್ ಹವಾಮಾನ ಒಪ್ಪಂದ ಮತ್ತು ಸ್ಯಾಂಡೈ ಫ್ರೇಮ್ವರ್ಕ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂತ. ಸ್ಯಾಂಡೈ ವಿಕೋಪ ಅಪಾಯ ತಡೆಗಟ್ಟುವ ಒಪ್ಪಂದ, 2 ಒಪ್ಪಂದಗಳ ಬಗ್ಗೆ ಮಾತಾಡ್ತಿದ್ವಿ. ಒಂದು ಪ್ಯಾರಿಸ್ ಹವಾಮಾನ ಒಪ್ಪಂದ, ಇನ್ನೊಂದು ಮುಖ್ಯವಾಗಿ ಜಪಾನ್ ನಲ್ಲಿರುವಂತಹ ಒಂದು ನಗರ ಸ್ಯಾಂಡೈ ಅಂತ. ಸೊ ಸ್ಯಾಂಡೈಲಿ ಕೂಡ ಒಂದು ವಿಕೋಪ ಅಪಾಯ ತಡೆಯುವಿಕೆ ಅಂತ ಒಪ್ಪಂದ ಆಯಿತು. ಸೊ ಈ 2 ಒಪ್ಪಂದಗಳಲ್ಲಿ ಮುಖ್ಯವಾಗಿ ಏನ್ ಚರ್ಚೆ ಮಾಡಿದ್ರು ಅಂತಂದ್ರೆ, ಮುಖ್ಯವಾಗಿ ಸ್ಯಾಂಡೈ ಫ್ರೇಮ್ವರ್ಕ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಥವಾ ಸ್ಯಾಂಡೈ ವಿಕೋಪ ಅಪಾಯ ತಡೆಯುವಿಕೆ ಒಪ್ಪಂದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಪ್ರಕೃತಿ ವಿಕೋಪ ಆದಾಗ ಜನರ ಒಂದು ಸಾವು ನೋವುಗಳ ಸಂಖ್ಯೆ ಕಡಿಮೆ ಆಗಬೇಕು, ಅದರಿಂದ ಆಗುವಂತಹ ಒಂದು ಹಾನಿ ಕಡಿಮೆ ಆಗಬೇಕು, ಅದರಿಂದ ಏನೇನು ಪರಿಣಾಮಗಳಾಗುತ್ತಲ್ಲ ಅದನ್ನ ನಾವು ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳಿ ಈ ಸ್ಯಾಂಡೈ ಫ್ರೇಮ್ವರ್ಕ್ ಮತ್ತು ಪ್ಯಾರಿಸ್ ಹವಾಮಾನ ಒಪ್ಪಂದದಲ್ಲಿ ನಾವು ಒಪ್ಪಿಗೆಯನ್ನು ಸೂಚಿಸಿದ್ವಿ. ಸೊ ಹೀಗಾಗಿ ಇದರ ಆಧಾರದ ಮೇಲೆ ಕೆಲಸ ಮಾಡ್ತಿರೋದು ಯಾವುದು, ವಿಕೋಪ ತಡೆದುಕೊಳ್ಳುವಂತಹ ಒಂದು ಮೂಲ ಸೌಕರ್ಯಗಳ ಮೈತ್ರಿಕೂಟ ಏನ್ ಮಾಡುತ್ತೆ, ಇದರ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಇಷ್ಟೆಲ್ಲಾ ಕತೆ ಹೇಳಿದ್ನಲ್ಲ, ನಾನು ಯಾಕೆ ಕತೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಒಂದು ಮೈತ್ರಿಕೂಟ, ಈ ಒಂದು ಅಲೈನ್ಸ್ ಏನಾಗಿದೆಯಲ್ಲ, ಇಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಒಂದು ವಿಶ್ವಸಂಸ್ಥೆಯವರು, ಇನ್ನೊಂದು ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳು, ಬಹಳಷ್ಟು ರಾಷ್ಟ್ರಗಳು,
ಖಾಸಗಿ ವಲಯದವರು, ಶೈಕ್ಷಣಿಕ ವಲಯದವರು, ಸಂಶೋಧನಾ ವಲಯದವರು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡುತ್ತಿರುವಂತಹ ಒಂದು ಅಲೈನ್ಸ್ ಅಥವಾ ಮೈತ್ರಿಕೂಟ ಯಾವುದು? ಪ್ರಕೃತಿ ವಿಕೋಪ ತಡೆದುಕೊಳ್ಳುವ ಮೂಲಸೌಕರ್ಯ ಒಕ್ಕೂಟ ಅಥವಾ ಮೈತ್ರಿಕೂಟ. ಸೊ ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ನಮ್ಮ ನವದೆಹಲಿಯಲ್ಲಿದೆ. ಸೊ ಈಗ ಎಲ್ಲರಿಗೂ ರಿಯಲೈಸ್ ಆಗಿರ್ಬೋದು ಯಾಕೆ ನಾನು ಇಷ್ಟು ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಓಕೆ, ಈ ಮೈತ್ರಿಕೂಟದಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿದೆ? ವಿಶ್ವಸಂಸ್ಥೆ, ಅದರ ಅಂಗಸಂಸ್ಥೆಗಳು, ಬಹಳಷ್ಟು ರಾಷ್ಟ್ರಗಳು, ಪ್ರೈವೇಟ್ ಸೆಕ್ಟರ್ ಅಥವಾ ಖಾಸಗಿದವರು, ಎಜುಕೇಶನ್, ರಿಸರ್ಚ್ ಎಲ್ಲರೂ ಸೇರಿದಂತ ಇಂಥ ಒಂದು ಬೃಹತ್ ಆದಂತಹ ಮೈತ್ರಿಕೂಟದ ಕೇಂದ್ರ ಕಚೇರಿ ಇರೋದಲ್ಲಿ ನಮ್ಮ ನವದೆಹಲಿಯಲ್ಲಿ. ಸೊ ಅದನ್ನ 2019 ಶೃಂಗಸಭೆಯಲ್ಲಿ ನಮ್ಮ ಪ್ರಧಾನಿಗಳು ಏನ್ ಮಾಡ್ತಾರೆ? ಇದಕ್ಕೆ ಚಾಲನೆಯನ್ನ ನೀಡ್ತಾರೆ. ಸೊ ಇಂಥ ಒಂದು ಡಿಟೇಲ್ಡ್ ಆಗಿ ಬಹಳಷ್ಟು ಡೀಟೇಲ್ ಇದರಲ್ಲಿ ಇನ್ನು ಪ್ರಕೃತಿ ವಿಕೋಪ ಆದಾಗ ಮೂಲ ಸೌಕರ್ಯ ಕೆಡಬಾರ್ದು, ಅದನ್ನ ತಪ್ಪಿಸೋದಕ್ಕೆ ನಾವು 2 ಒಪ್ಪಂದಗಳನ್ನ ಮಾಡಿದ್ವಿ. ಎದುರೆದುರಲ್ಲಿ ಪ್ಯಾರಿಸ್ ಹವಾಮಾನ ಒಪ್ಪಂದ ಮತ್ತು ಸ್ಯಾಂಡೈ ವಿಕೋಪ ಅಪಾಯ ತಡೆಯುವಿಕೆ ಒಪ್ಪಂದ. ಇವೆರಡನ್ನ ಆಧಾರವಿಟ್ಕೊಂಡು ನಾವು ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ವಿ. ಅದರ ಹೆಸರೇ ಏನು? ವಿಕೋಪ ತಡೆದುಕೊಳ್ಳುವ ಮೂಲ ಸೌಕರ್ಯ ಮೈತ್ರಿಕೂಟ ಅಂತ. ಇದ್ರ ಉದ್ದೇಶ ಏನು? ಪ್ರಕೃತಿ ವಿಕೋಪ ಆದಾಗ ಬಿಲ್ಡಿಂಗ್ಸ್ಗಳು ಸ್ಟ್ರಾಂಗ್ ಆಗಿರ್ಬೇಕು, ಜನ ಕಡಿಮೆ ಸಾಯಬೇಕು ಅಥವಾ ಸಾವಿನ ಪ್ರಮಾಣ ಕಡಿಮೆ ಆಗಬೇಕು, ಹಾನಿ ಕಡಿಮೆ ಆಗಬೇಕು. ಇಂಥ ಒಂದು ಬಿಲ್ಡಿಂಗ್ಸ್ ಗಳನ್ನ ಹುಟ್ಟು ಹಾಕೋದಕ್ಕೆ ಈ ಒಂದು ಮೈತ್ರಿಕೂಟವನ್ನ ಸ್ಟಾರ್ಟ್ ಮಾಡಿದ್ವಿ. ಇದರ ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿ ಇದೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕೇಂದ್ರ ಕಚೇರಿ ಅಥವಾ ಪ್ರಧಾನ ಕಚೇರಿ ನಮ್ಮ ದೇಶದಲ್ಲಿ ಇದೆ. ಅದನ್ನ 2019 ನಮ್ಮ ಪ್ರಧಾನಿಗಳು ಉದ್ಘಾಟನೆ ಮಾಡಿದ್ರು. ಸೊ ಈಗ ನ್ಯೂಸ್ ಏನಂತಂದ್ರೆ, ಸೊ ಈ ಒಂದು ಮೈತ್ರಿಕೂಟಕ್ಕೆ ಏನಾಗಬೇಕು? ಕಾನೂನಿನ ಮಾನ್ಯತೆ ಸಿಗಬೇಕು ಅಥವಾ ಲೀಗಲ್ ಎಂಟಿಟಿ ಸ್ಟೇಟಸ್. ಓಕೆ, ಸೊ ಕೊಲಿಷನ್ ಫಾರ್ ಡಿಸಾಸ್ಟರ್ ರೀಸೈಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ, ಅಥವಾ ಈ ಒಂದು ಮೈತ್ರಿಕೂಟವನ್ನ ರಚನೆ ಮಾಡಿದ್ವಲ್ಲ, ಇದಕ್ಕೆ ಒಂದು ಕಾನೂನು ಮಾನ್ಯತೆಯನ್ನ, ಲೀಗಲ್ ಎಂಟಿಟಿಯನ್ನ ಕೊಡುವ ಒಂದು ಒಪ್ಪಂದಕ್ಕೆ ನಮ್ಮ ಭಾರತ ಏನಾಗಿದೆ? ಸಹಿ ಹಾಕಿದೆ. ಸೊ ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಇದರ ಒಂದು ಪ್ರಧಾನ ಕಚೇರಿ ಇರೋದೇ ನಮ್ಮ ಭಾರತದಲ್ಲಿ. ಇದನ್ನ ಸ್ಟಾರ್ಟ್ ಮಾಡಿದವರೇ ನಮ್ಮ ಪ್ರಧಾನಿಗಳು. ಸೊ ಇದಕ್ಕೆ ನಾವು ಸಹಿ ಹಾಕಿದ್ದೀವಿ. ಸೊ 3 ಕಡೆ ನಾವೇನ್ ನೋಡ್ತಿದ್ವಿ? ಭಾರತ ನೋಡ್ತಿದ್ವಿ. ಮತ್ತೆ ಇದ್ರ ಮೆಂಬರ್ ಕಂಟ್ರೀಸ್ ಅಲ್ಲಿ ಎಲ್ಲರಿದ್ದಾರೆ. ಯಾರ್ಯಾರಿದ್ದಾರೆ? ವಿಶ್ವಸಂಸ್ಥೆ, ಅದರ ಅಂಗಸಂಸ್ಥೆ, ರಾಷ್ಟ್ರಗಳು, ಖಾಸಗಿ, ಶೈಕ್ಷಣಿಕ, ಸಂಶೋಧನೆ ಎಲ್ಲರಿದ್ದಾರೆ. ಸೊ ಇದನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ವಿ. ಓಕೆ, ಸೊ ಇವತ್ತೇನಾಯ್ತು? ಇಷ್ಟಕ್ಕೆ ಕರೆಂಟ್ ಅಫೇರ್ಸ್ ಮುಗೀತು. ಸೊ ಪುಟ್ಟಿ ಅವ್ರು ನಾಳೆ ಬರ್ತಾರೆ. ಪುಟ್ಟಿ ಬಂದ್ಮೇಲೆ ನಾಳೆ ಪುಟ್ಟಿ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಾಟ್ಸಾಪ್, ಫೇಸ್ಬುಕ್, ಟ್ವಿಟರ್, ಟೆಲಿಗ್ರಾಮು ಎಲ್ಲದರ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಅದು ನಿಮಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ನಿಮ್ಮ ಸಲಹೆ ಸೂಚನೆಗಳನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480216410 ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಕೊನೆಗೆ ಲಾಸ್ಟ್ ಹೇಳ್ತಿರೋದು ಏನಂತಂದ್ರೆ, ಈಗ ದತ್ತಪೀಠದಲ್ಲಿ ಹೇಳಿದ್ದಲ್ಲ, ಸೊ ಹತ್ತಿರವಿದ್ದು ದೂರ ನಿಲ್ಲುವೆವು, ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ GS ಶಿವರುದ್ರಪ್ಪನವರು ಎದಕ್ ಬರೆದ್ರಪ್ಪ ಅಂತಂದ್ರೆ, ಜನರಲ್ ಏನಿಲ್ಲ, ಎಲ್ಲರನ್ನು ಪ್ರೀತಿಸುವಂತ ಒಂದು ಗುಣ ಇಲ್ಲ. ಸೊ ಅಂತ ಒಂದು ಗುಣವನ್ನ ನಾನು ಯಾರಿಂದ ಇನ್ಸ್ಪೈರ್ ಆಗಿದ್ದೀನಿ ಅಂತಂದ್ರೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ. ಸೊ ಹೀಗಾಗಿ ಈ ಒಂದು #IamAppu ಅನ್ನುವಂತ ಒಂದು ಕೆಲಸವನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಸ್ಲೋ ಆಗಿ ಕೂಡ ನಡೀತಿದೆ. ಅದಕ್ಕೆ ಯಾರನ್ನು ದ್ವೇಷ ಮಾಡಕ್ ಹೋಗ್ಬೇಡಿ. ದ್ವೇಷ ಮಾಡೋದಕ್ಕೆ ಜೀವನ ಬಹಳ ಸಣ್ಣದು, 4 ದಿನದ ಬದುಕು ಇದು. ಸೊ ಹೀಗಾಗಿ ಪ್ರೀತಿಯಿಂದ 4 ದಿನ ಬದುಕೋಣ ಅಂತ ಹೇಳ್ತೀನಿ. ಸೊ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಿ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ.